Hello students, welcome to AV Chemistry. So in the last video, we have discussed most repeated and most important reactions from alcohol, phenols and ethers chapter. So we have already discussed right from 2014 to 2023 ಯಾವ repeatedly questions ಕೇಳಿದಾರ ಮತ್ತು ಯಾವ reactions ಅನ್ನು ಕೇಳಿದಾರ ಅಂತ ನಾವು alcohol, phenol ಮತ್ತು ether chapter ಬಗ್ಗೆ discussion ಮಾಡಿದ್ವು. I hope you have understood that video and you have got an idea to prepare for your upcoming theory examination. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ ಫ್ರಮ್ ಆರ್ಗ್ಯಾನಿಕ್ ಸೆಕ್ಷನ್ ಯಾವ್ದಪ್ಪ ಅಂದ್ರೆ ಆಲ್ಡಿಹೈಡ್ ಕೀಟೋನ್ಸ್ ಅಂಡ್ ಕಾರ್ಬಾಕ್ಸಿಲಿಕ್ ಆಸಿಡ್ಸ್. ಈ ಚಾಪ್ಟರ್ ಮೇಲೆ 2014ರಿಂದ 2023 ವರೆಗೆ ಯಾವ ರಿಪೀಟೆಡ್ಲಿ ಕ್ವಶನ್ಸ್ ಕೇಳಿದಾರನ್ನ ನಾವು ಇಲ್ಲಿ ಡಿಸ್ಕಷನ್ ಮಾಡೋಣ. ಅಂಡ್ ರಿಮೆಂಬರ್ ದಟ್ ದಿಸ್ ಚಾಪ್ಟರ್ ಆಲ್ಡಿಹೈಡ್ಸ್ ಕೀಟೋನ್ಸ್ ಅಂಡ್ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಕಂಟೇನ್ ಮೋಸ್ಟ್ ನೇಮ್ಡ್ ರಿಯಾಕ್ಷನ್ಸ್. ಇಲ್ಲಿ ಬಹಳಷ್ಟು ನೇಮ್ಡ್ ರಿಯಾಕ್ಷನ್ಸ್ ಬರ್ತಾವ. ಯಾವ ರಿಯಾಕ್ಷನ್ಸ್ ನಾವು ರಿಪೀಟೆಡ್ಲಿ ಮಾಡಿದಾಗ ನಮಗೆ ಅಟ್ಲೀಸ್ಟ್ 15+ ಮಾರ್ಕ್ಸ್ ಬರ್ತಾವ ಅಂತೇಳಿ ನಾನು ನಿಮಗೆ ಇಲ್ಲಿ ವಿಡಿಯೋದೊಳಗೆ ಹೇಳ್ಕೊಡ್ತಾನೆ. ಓಕೆ, ಸೊ ಲೆಟ್ ಅಸ್ ಬಿಗಿನ್ ವಿತ್ ದ ವಿಡಿಯೋ. ನೋಡೋಣ ಫಸ್ಟ್ ಕ್ವಶನ್ ಯಾವ ತರ ಇರ್ತದೆ ಅಂತ ಹೇಳಿ. ಎಕ್ಸ್ಪ್ಲೇನ್ ರೋಸನ್ಮಂಡ್ಸ್ ರಿಡಕ್ಷನ್. ಎಕ್ಸ್ಪ್ಲೇನ್ ರೋಸನ್ಮಂಡ್ಸ್ ರಿಡಕ್ಷನ್ ರಿಯಾಕ್ಷನ್. ಅಥವಾ ಇದ ಸೇಮ್ ಕ್ವಶನ್ ಹೆಂಗ್ ಕೇಳ್ಬೋದಪ್ಪ ಅಂತಂದ್ರೆ ಹೌ ಡು ಯು ಕನ್ವರ್ಟ್ ಬೆಂಜಾಯಿಲ್ ಕ್ಲೋರೈಡ್ ಟು ಬೆಂಜಾಲ್ಡಿಹೈಡ್. ನೆನಪಿಲ್ರಿ, ರೋಸನ್ಮಂಡ್ಸ್ ರಿಯಾಕ್ಷನ್ ಈಸ್ ಅನ್ special method for the preparation of aldehydes. ಇಲ್ಲಿ ಏನಾಗ್ತದೆ ನೋಡ್ರಿ, the starting compounds are acid chlorides. Acid chlorides. So acid chlorides on reduction ಏನ್ ಮಾಡೋದಪ್ಪ ಅಂತಂದ್ರೆ acid chlorides on reduction in the presence of palladium as a catalyst supported by barium sulfate. ನೆನಪಿರ್ಲ್ರಿ, ಆಸಿಡ್ ಕ್ಲೋರೈಡ್ಸ್ ಅನ್ನು ನಾವು ರಿಡಕ್ಷನ್ ಮಾಡಬೇಕಾ, palladium as a catalyst supported by barium sulfate we get respective aldehydes, right? This is the explanation. So ಈ ತರ ನೆನಪಿಟ್ಕೊಳ್ಳಬೇಕು ನೋಡ್ರಿ. The general formula of acid chlorides is RCOCl. RCOCl are called as acid chlorides. So these acid chlorides on reduction ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನಾವಿಲ್ಲಿ ರಿಡಕ್ಷನ್ ಮಾಡ್ಬೇಕಾ. So to carry out reduction, the catalyst used is palladium. Palladium metal and supported by barium sulfate. ಇದು ನೆನಪಿಟ್ಕೊಳ್ಳಕ್ ಬೇಕ್ರಿ. 1 ಮಾರ್ಕ್ ಕ್ವಶನ್ ಕವರ್ ಮಾಡ್ತಾರ. ನೇಮ್ ದ ಕ್ಯಾಟಲಿಸ್ಟ್ ಯೂಸ್ಡ್ ಇನ್ ರೋಸನ್ಮಂಡ್ಸ್ ರಿಯಾಕ್ಷನ್. ಅವಾಗ ನಿಮಗೆ ಗೊತ್ತಿರಬೇಕ palladium supported by barium sulfate. ನೋಡ್ರಿ, ಆಲ್ಡಿಹೈಡ್ ಜನರಲ್ ಫಾರ್ಮುಲಾ ನಮಗೆ ಗೊತ್ತಿರಬೇಕು. The general formula of aldehydes is RCHO. Okay, this is what we are going to prepare. ಹಂಗಾರೆ ಇದನ್ನ RCHO ಮಾಡ್ಕೋಬೇಕಾದ್ರೆ ಆಲ್ರೆಡಿ ಆಕ್ಸಿಜನ್ ಇದೆ, ನಾವು ಇದಕ್ಕೆ H ಕೊಡ್ಬೇಕು. ಒಂದ್ ಹೈಡ್ರೋಜನ್ ಇದಕ್ಕೆ ಕೊಡಾಕ್ಬೇಕು, ಒಂದ್ ಈ Cl ತೆಗಿಬೇಕಾದ್ರೆ ಇದಕ್ಕೊಂದು ಹೈಡ್ರೋಜನ್. ಸೊ ಬಾಂಡ್ ಇಲ್ಲಿ ಬ್ರೇಕ್ ಆಗ್ತದೆ. ಸೊ ವಿ ನೀಡ್ 2 ಹೈಡ್ರೋಜನ್ಸ್. ಸೊ H2 ಅಂತೇಳಿ ಬರೋನು. ದ ಫೈನಲ್ ಪ್ರಾಡಕ್ಟ್ ವಿಲ್ ಬಿ RCHO ಪ್ಲಸ್ ಕ್ಲೋರಿನ್ ವಿಲ್ ಬಿ ಎಲಿಮಿನೇಟೆಡ್ ಆಸ್ HCl. ಸೊ ದಿಸ್ RCHO is called as aldehyde. Okay, so we have got respective aldehyde. ಇದನ್ನ ಎಕ್ಸಾಂಪಲ್ ಟೈಪ್ ನಾವು ಕೇಳಿದಾರ. ಹೌ ಡು ಯು ಕನ್ವರ್ಟ್ ಬೆಂಜಾಯಿಲ್ ಕ್ಲೋರೈಡ್ ಟು ಬೆಂಜಾಲ್ಡಿಹೈಡ್. ಸೊ ಇದಕ್ಕೆ ಎಕ್ಸಾಂಪಲ್ ಕೊಡೋಣ. ಯಾವ್ದಪ್ಪ ಅಂದ್ರೆ ಬೆಂಜಾಯಿಲ್ ಕ್ಲೋರೈಡ್ ಇದ್ದದನ್ನ ಬೆಂಜಾಲ್ಡಿಹೈಡ್ ಹೆಂಗ್ ಮಾಡೋದು. ದ ಸ್ಟ್ರಕ್ಚರ್ ಆಫ್ ಬೆಂಜಾಯಿಲ್ ಕ್ಲೋರೈಡ್ ಈಸ್ ಬೆಂಜಿನ್. ಇದಕ್ಕೇನು ಅಟ್ಯಾಚ್ ಮಾಡ್ಕೋಬೇಕ್ರಿ, COCl. ಇದ್ರ ಮಾಲಿಕ್ಯುಲರ್ ಫಾರ್ಮುಲಾ ಹಿಂಗ್ ಬರ್ತದ, C6H5COCl. ನೆನಪಿರಲ್ರಿ, C6H5CO C6H5CO ಹಿಂಗಂದ್ರ ಬೆಂಜಾಯಿಲ್ ಅಂತ ಕರೀತಾರೆ ಕಾಮನ್ಲಿ. ದಿಸ್ ಇಸ್ ಕಾಲ್ಡ್ ಆಸ್ ಬೆಂಜಾಯಿಲ್. ಇಫ್ ಇಟ್ ಈಸ್ C6H5CH2 C6H5CH2 ಐತಪ್ಪ ಅಂತಂದ್ರ ದಿಸ್ ಇಸ್ ಕಾಲ್ಡ್ ಆಸ್ ಬೆಂಜೈಲ್. ಸೊ ಡಿಫ್ರೆನ್ಸ್ ಗೊತ್ತಿರಕ್ಬೇಕ್ರಿ. ಇಲ್ಲಿ ನೋಡ್ರಿ, ಬೆಂಜಿನ್ ರಿಂಗ್ ಅಂದ್ರೆ C6H5CO ಅಂದ್ರೆ ಇದು ಯಾವ್ದ ಗ್ರೂಪ್ ಆಫ್ ಬೆಂಜಾಯಿಲ್, ಕ್ಲೋರಿನ್ ಅಟ್ಯಾಚ್. ಸೊ ಎವ್ರಿಥಿಂಗ್ ಈಸ್ ಸೇಮ್. ಇಲ್ಲಿ ಏನ್ ಬರಿಬೇಕ್ರಿ, H2. ಸೊ ವಿ ಆರ್ ಕ್ಯಾರಿಂಗ್ ಔಟ್ ರೋಸನ್ಮಂಡ್ಸ್ ರಿಡಕ್ಷನ್. So to carry out Rosenmund's reduction, we need palladium as a catalyst supported by barium sulfate. So this benzoyl chloride gets converted to respective aldehyde. ಯಾವ aldehyde ಬರ್ತದೆ ಅಂದ್ರೆ ಇಲ್ಲಿ aromatic aldehyde. ಅದರ ಹೆಸರು ಏನಪ್ಪಾ ಅಂತಂದ್ರೆ benzaldehyde. So this compound is called as benzaldehyde. So this is called as Rosenmund's reduction. Okay, now next one ಯಾವ್ದು ನೋಡೋಣ. Explain Stephen's reaction to prepare aldehydes. Stephen's reaction ಅನ್ನು ಕೇಳಿದಾರೆ. ನೆನಪಿರ್ಲ್ರಿ, this is again one of the named reaction to prepare aldehydes. Stephen's reaction ಒಳಗಡೆ ಸ್ಟಾರ್ಟಿಂಗ್ ಯಾವ ತಗೋತಾರಪ್ಪ ಅಂತಂದ್ರ alkane nitriles. The starting compounds are alkane nitriles
ನೈಟ್ರೈಲ್ಸ್ ಆನ್ ರಿಡಕ್ಷನ್. ರಿಡಕ್ಷನ್ ಮಾಡ್ಕೋಬೇಕಾದ್ರೆ ಇಲ್ಲೇನ್ ಯೂಸ್ ಮಾಡ್ತಾರಪ್ಪ ಅಂದ್ರೆ ಟಿನ್ ಕ್ಲೋರೈಡ್ ವಿತ್ ಕಾನ್ಸಂಟ್ರೇಟೆಡ್ HCl. ಇಲ್ಲೂ ಇದನ್ನು ನೆನ್ಪಿಟ್ಕೊಳಕ್ಬೇಕ. ದ ರಿಏಜೆಂಟ್ ಯೂಸ್ಡ್ ಇನ್ ಸ್ಟಿಫನ್ಸ್ ರಿಡಕ್ಷನ್ ಯಾವ್ದು ಹೇಳ್ರಿ? ಟಿನ್ ಕ್ಲೋರೈಡ್. ಟಿನ್ ಕ್ಲೋರೈಡ್ ಅಂತ ಕರಿಬಹುದು ಅಥವಾ ಸ್ಟಾನಸ್ ಕ್ಲೋರೈಡ್ ಸಪೋರ್ಟೆಡ್ ಬೈ ಕಾನ್ಸಂಟ್ರೇಟೆಡ್ HCl. ಇದು ಫಸ್ಟ್ ಒನ್. Followed by hydrolysis. Followed by hydrolysis, we get respective aldehydes. ನೋಡ್ರಿ ಇಲ್ಲಿ ಫಸ್ಟ್ ಏನ್ ತಗೊಳಕ್ಬೇಕ? ನೈಟ್ರೈಲ್ಸ್. ನೈಟ್ರೈಲ್ಸ್ ನ ರಿಡಕ್ಷನ್ ಮಾಡ್ಬೇಕ. ರಿಡಕ್ಷನ್ ಮಾಡಿ ಹೈಡ್ರಾಲಿಸಿಸ್ ಮಾಡಿದ್ವಪ್ಪ ಅಂತಂದ್ರೆ ನಮಗ ಆಲ್ಡಿಹೈಡ್ಸ್ ಬರ್ತಾವ. ಓಕೆ, ಈಗ ನೋಡ್ರಿ ರಿಯಾಕ್ಷನ್ ಬರೀನ. ಜನರಲ್ ರಿಯಾಕ್ಷನ್ ಬರೀತನ. ಸೊ ಯು ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್ ಆನ್ ದ ಬೇಸಿಸ್ ಆಫ್ ಜನರಲ್ ರಿಯಾಕ್ಷನ್ ಹೌ ಟು ಗಿವ್ ಎಕ್ಸಾಂಪಲ್. ನೋಡ್ರಿ ಜನರಲ್ ರಿಯಾಕ್ಷನ್ ಒಳಗಡೆ the general formula of nitriles is RCN. ಇದನ್ನ ಏನಂತ ಕರಿತಾನಪ್ಪ ಅಂದ್ರೆ ನಾ ಇಲ್ಲಿ ಅಲ್ಕೇನ್ ನೈಟ್ರೈಲ್. ಅಲ್ಕೇನ್ ನೈಟ್ರೈಲ್. ಸೊ CN ಕಾಮನ್ಲಿ ಸೈನೈಡ್ಸ್ ಅಂತಾನು ಕರೀತಾರೆ. ಇಲ್ಲಿ ಫಸ್ಟ್ ಏನ್ ಮಾಡ್ಬೇಕ್ರಿ? ಟ್ರಿಪಲ್ ಬಾಂಡ್ ಇದ್ದದ ಡಬಲ್ ಬಾಂಡ್ ರೆಡ್ಯೂಸ್ ಮಾಡ್ಕೊಳಕ್ಬೇಕು. ಟ್ರಿಪಲ್ ಬಾಂಡ್ ಇದ್ದ ಡಬಲ್ ಬಾಂಡ್ ರೆಡ್ಯೂಸ್ ಮಾಡ್ಕೋಬೇಕಾತಂದ್ರ ನಾವು ರಿಡಕ್ಷನ್ ಮಾಡ್ತೇವೆ. ಸೊ ರಿಡಕ್ಷನ್ ಟೇಕ್ಸ್ ಪ್ಲೇಸ್ ಇನ್ ದ ಪ್ರೆಸೆನ್ಸ್ ಆಫ್ ಸ್ಟಾನಸ್ ಕ್ಲೋರೈಡ್ SnCl2 with concentrated HCl. ರೈಟ್. ನಾವು ಇಲ್ಲಿ ಒಂದು ಬಾಂಡ್ ಬ್ರೇಕ್ ಮಾಡೋದ, ಇದಕ್ಕೊಂದು ಹೈಡ್ರೋಜನ್ ಕೊಡೋದ, ಇದಕ್ಕೊಂದು ಹೈಡ್ರೋಜನ್ ಕೊಡೋದ. ಸೊ ಅವಾಗ ಕಾಂಪೌಂಡ್ ಏನ್ ಬರ್ತದೆ ನೋಡ್ರಿ? RCH. ಟ್ರಿಪಲ್ ಬಾಂಡ್ ಗೆಟ್ಸ್ ರೆಡ್ಯೂಸ್ ಟು ಡಬಲ್ ಬಾಂಡ್ NH. CH ಆಯ್ತಾ? ಸೊ ದ ಕಾಂಪೌಂಡ್ಸ್ ಇನ್ ವಿಚ್ ಕಾರ್ಬನ್ ಅಂಡ್ ನೈಟ್ರೋಜನ್ ಆರ್ ಕ್ಯಾರಿಂಗ್ ಡಬಲ್ ಬಾಂಡ್ ಆರ್ ಕಾಲ್ಡ್ ಆಸ್ ಇಮೈನ್ಸ್. ಇವಕ್ಕೇನಂತ ಕರೀತಾರ ಅಂದ್ರೆ ಇಮೈನ್ಸ್ ಅಂತ ಕರೀತಾರೆ. ಸೊ ದಿಸ್ ಇಮೈನ್ ಆನ್ ಹೈಡ್ರಾಲಿಸಿಸ್ ನೆಕ್ಸ್ಟ್ ಏನ್ ಮಾಡೋದಪ್ಪ ಅಂತಂದ್ರ ದಿಸ್ ಇಸ್ ಆನ್ ಹೈಡ್ರಾಲಿಸಿಸ್. ಇದು ನಾವು ಹೈಡ್ರಾಲಿಸಿಸ್ ಮಾಡಿದ್ವಿ ಅಂತ ತಿಳ್ಕೋದು. ಹೈಡ್ರೋಲಿಸಿಸ್ ಮಾಡಿದಾಗ ಈ ಡಬಲ್ ಬಾಂಡ್ ಬ್ರೇಕ್ ಮಾಡೋದ, ಇದಕ್ಕೆ ಆಕ್ಸಿಜನ್ ಕೊಡೋದ, ಇದಕ್ಕೆ H2 ಕೊಟ್ಬಿಡೋದು. ಓಕೆ, ಪ್ರಾಡಕ್ಟ್ ಏನ್ ಬರ್ತದೆ ನೋಡ್ರಿ? RCHO. ಸೊ ವಿ ಗೆಟ್ ದ ಕಾಂಪೌಂಡ್ RCHO. RCHO is called as aldehyde. ಪ್ಲಸ್ ಬೈ ಪ್ರಾಡಕ್ಟ್ ಯಾವ್ದು ಬರ್ತದೆ ಅಂತಂದ್ರ ಅಮೋನಿಯಾ. ಓಕೆ, ಇದಕ್ಕೆ ನೀವು ಎಕ್ಸಾಂಪಲ್ ಕೊಡೋದ್ರೆ ಅಂತ ತಿಳ್ಕೊರಿ. ಸೊ ಫಾರ್ ದಿಸ್ ಸ್ಟಿಫನ್ಸ್ ರಿಯಾಕ್ಷನ್, ಇಫ್ ಯು ವಾಂಟ್ ಟು ಗಿವ್ ಅನ್ ಎಕ್ಸಾಂಪಲ್, ಜಸ್ಟ್ ರೀಪ್ಲೇಸ್ ದಿಸ್ R ಬೈ ಎನಿ ಅಲ್ಕೈಲ್ ಗ್ರೂಪ್. ಯಾವ್ದಾದ್ರು ಒಂದು ಅಲ್ಕೈಲ್ ಗ್ರೂಪ್ ರೀಪ್ಲೇಸ್ ಮಾಡೋಣ. R ಜಾಗದಾಗ ನಾ ಇಲ್ಲಿ ಏನ್ ಕೊಡ್ತಾನೆ ಅಂದ್ರೆ CH3 ಕೊಡ್ತಾನೆ. CH3 C ಟ್ರಿಪಲ್ ಬಾಂಡ್ N. ಸೊ ಅಲ್ಕೇನ್ ಬರಿಬೇಕಾ? ದೇರ್ ಆರ್ 2 ಕಾರ್ಬನ್ ಆಟಮ್ಸ್ ಇನ್ಕ್ಲೂಡಿಂಗ್ ಕಾರ್ಬನ್ ಆಟಮ್ ಆಫ್ ಫಂಕ್ಷನಲ್ ಗ್ರೂಪ್. ದಿಸ್ ಕಾಂಪೌಂಡ್ ಇಸ್ ಕಾಲ್ಡ್ ಆಸ್ ಇಥೇನ್ ನೈಟ್ರೈಲ್. ಈ ಕಾಂಪೌಂಡ್ ಅನ್ನ ಇಥೇನ್ ನೈಟ್ರೈಲ್ ಅಂತ ಕರೆಯೋಣ. ಉಳಿಕೆಲ್ಲ ಆಸ್ ಇಟ್ ಇಸ್. ಏನ್ ಬರಿಬೇಕ್ರಿ? ಫಸ್ಟ್ H2. ಸೊ ಫಸ್ಟ್ ರಿಡಕ್ಷನ್ ಆಕರ್ಸ್. ಸೊ ರಿಡಕ್ಷನ್ ಆಗ್ಬೇಕಾದ್ರೆ ನಾವು ಯಾವ್ದು ಯೂಸ್ ಮಾಡ್ತೀವಿ? ಟಿನ್ ಕ್ಲೋರೈಡ್ ವಿತ್ ಕಾನ್ಸಂಟ್ರೇಟೆಡ್ HCl. ಸೊ ಫಸ್ಟ್ ನೋಡ್ರಿ R ಜಾಗದಾಗ CH3. ಟ್ರಿಪಲ್ ಬಾಂಡ್ ಗೆಟ್ಸ್ ರೆಡ್ಯೂಸ್ ಟು ಡಬಲ್ ಬಾಂಡ್. R ಜಾಗದಾಗ ಏನೈತ್ರಿ? CH3. ನೋಡ್ರಿ ಟ್ರಿಪಲ್ ಬಾಂಡ್ ತೆಗಿರಿ, ಇದಕ್ಕೊಂದು H ಕೊಡ್ರಿ, ಇದಕ್ಕೊಂದು H ಕೊಡ್ರಿ. CH3 CH ಡಬಲ್ ಬಾಂಡ್ NH ಆಗ್ತದ. ಅಂಡ್ ದಿಸ್ ಕಾಂಪೌಂಡ್ ಇಸ್ ಕಾಲ್ಡ್ ಆಸ್ ಇಮೈನ್. ಅಂಡ್ ದಿಸ್ ಇಮೈನ್ ಆನ್ ಹೈಡ್ರಾಲಿಸಿಸ್. ಸೊ ಹೈಡ್ರಾಲಿಸಿಸ್ ಮಾಡ್ಬೇಕಾತಂದ್ರ H3O ಪ್ಲಸ್ ಬರೀರಿ ಅಥವಾ H2O ಇನ್ ದ ಪ್ರೆಸೆನ್ಸ್ ಆಫ್ ಸ್ಮಾಲ್ ಅಮೌಂಟ್ ಆಫ್ ಡೈಲ್ಯೂಟ್ H2O so forth. ಹೈಡ್ರಾಲಿಸಿಸ್ ಮಾಡಿದಾಗ ಈ ಡಬಲ್ ಬಾಂಡ್ ಬ್ರೇಕ್ ಆಗ್ತದ. ಇದಕ್ಕೆ ಆಕ್ಸಿಜನ್ ಕೊಡ್ರಿ, ಇದಕ್ಕೆ H2 ಕೊಡ್ರಿ. ದ ಪ್ರಾಡಕ್ಟ್ ವಿಲ್ ಬಿ CH3 CHO plus NH3. And this CH3 CHO commonly called as acetaldehyde. ಇದನ್ನ ಕಾಮನ್ಲಿ ಅಸಿಟಾಲ್ಡಿಹೈಡ್ ಅಂತ ಕರೀತಾರೆ. In IUPAC system, this compound is called as ethanol. Because the suffix for aldehyde is Al, there are 2 carbon atoms and this compound is called as ethanol. This reaction is called as Stephen's reaction. So next one, explain Itard's reaction, or how do you convert toluene to benzaldehyde? Itard's reaction is one of the most important reaction. Itard's reaction is used to prepare aromatic aldehydes. ಏನ್ ಪ್ರಿಪೇರ್ ಮಾಡಕ್ ಯೂಸ್ ಮಾಡ್ತಾರ ಅಂದ್ರೆ ಇಲ್ಲಿ aromatic aldehydes ಅನ್ನ ಪ್ರಿಪೇರ್ ಮಾಡಕ್ ಈ ಮೆಥಡ್ ಅನ್ನ ಯೂಸ್ ಮಾಡ್ತಾರ. ನಾವಿಲ್ಲಿ aromatic aldehyde ಅಂದ್ರೆ ನಾವು benzaldehyde ಅನ್ನ ಪ್ರಿಪೇರ್ ಮಾಡೋದು. ಸ್ಟಾರ್ಟಿಂಗ್ ಕಾಂಪೌಂಡ್ ಯಾವ್ದು ಕೊಟ್ಟಾರ ನೋಡ್ರಿ? ಟೊಲ್ಯೂನ್ ಕೊಟ್ಟಾರ. ರೈಟ್. ಟೊಲ್ಯೂನ್ ಅನ್ನ ನಾವು ಮತ್ತೊಂದು ವೇದೊಳಗೆ ಏನಂತ ಕರಿಬಹುದ? ಯು ಕ್ಯಾನ್ ಕಾಲ್ ಇಟ್ ಆಸ್ ಮಿಥೈಲ್ ಬೆನ್ಝೀನ್. Toluene is also called as methyl benzene. So this is on oxidation in the presence of oxidizing agent. ಯಾವ್ದಪ್ಪ ಅಂದ್ರೆ chromyl chloride, CrO2 Cl2. CrO2 Cl2 is called as chromyl chloride. So this chromyl chloride acts as an oxidizing agent and this reaction undergo oxidation in the presence of carbon disulfide as a solvent. Toluene gets oxidized to respective benzaldehyde. ಅಂದ್ರೆ ನಮಗೆ ಆಲ್ಡಿಹೈಡ್ ಬರ್ತದ. ಯಾವ aromatic aldehyde ಪಾ ಅಂತಂದ್ರ benzaldehyde ಬರ್ತದೆ. ಓಕೆ, ಈ ರಿಯಾಕ್ಷನ್ ಬರೋಣ ನೋಡ್ರಿ. ಸ್ಟಾರ್ಟಿಂಗ್ ಈ ತರ ಬರೀಬೇಕು. Toluene is again called as methyl benzene.
right? This is called as toluene. Okay, this toluene on first treatment with ನೋಡ್ರಿ ಎರಡು ಸ್ಟೆಪ್ ಒಳಗೂ ಬರೀಬಹುದು. ಫಸ್ಟ್ ಆಕ್ಸಿಡೇಷನ್ ಯಾವ್ದ್ರ ಜೊತೆ ರೀ, CrO2 Cl2. The oxidizing agent is CrO2 Cl2 in the presence of carbon disulfide. ಇದಕ್ಕೆ ಏನಂತ ಕರೀತಾರ, ಕ್ರೋಮೈಲ್ ಕ್ಲೋರೈಡ್. ಕ್ರೋಮೈಲ್ ಕ್ಲೋರೈಡ್. ಓಕೆ, ಫಸ್ಟ್ ಸ್ಟೆಪ್ ಒಳಗಡೆ ಏನಾಗ್ತದೆ ಅಂತಂದ್ರ ಆಕ್ಸಿಡೇಷನ್ ಆಗ್ತದ, ಫಾಲೋಡ್ ಬೈ ನೆಕ್ಸ್ಟ್ ಏನ್ ಮಾಡ್ಬೇಕಪ್ಪ ಅಂತಂದ್ರ ಹೈಡ್ರಾಲಿಸಿಸ್, ಫಾಲೋಡ್ ಬೈ ಹೈಡ್ರಾಲಿಸಿಸ್. ಸೊ ನಾವು ಹೈಡ್ರಾಲಿಸಿಸ್ ಮಾಡಿದಾದ್ರೆ ಸೆಕೆಂಡ್ ಸ್ಟೆಪ್ಗೆ ಫೈನಲ್ ಪ್ರಾಡಕ್ಟ್ ಏನ್ ಬರ್ತದೆ ನೋಡ್ರಿ, ಇಲ್ಲಿ ಈ ಅರೋಮ್ಯಾಟಿಕ್ ಆಲ್ಡಿಹೈಡ್ ಯಾವ್ದಂತಂದ್ರ benzaldehyde, right? This compound is called as benzaldehyde, and this reaction is popularly known as Itard's reaction. ಇದು ಎಕ್ಸ್ಪ್ಲನೇಷನ್, ಇದೇನ್ ಹೇಳ್ರಿ ರಿಯಾಕ್ಷನ್. ಇಲ್ಲಿ ಎಕ್ಸ್ಪ್ಲನೇಷನ್ ಯಾವ ತರ ಬರೀಬೇಕ್ರಿ, ಟೊಲ್ಯೂನ್ ಆನ್ ಆಕ್ಸಿಡೇಷನ್ ಇನ್ ದ ಪ್ರೆಸೆನ್ಸ್ ಆಫ್ ಕ್ರೋಮೈಲ್ ಕ್ಲೋರೈಡ್ forms benzaldehyde, right? This is the reaction. Okay, now let us go to next question. Explain Gattermann Koch reaction to prepare benzaldehyde. ನೋಡ್ರಿ, ನಾನು ನಿಮಗೆ haloarenes ಚಾಪ್ಟರ್ ಬಗ್ಗೆ ಡಿಸ್ಕಷನ್ ಮಾಡೇನಿ. So for important reactions from haloalkanes and haloarenes, I have already mentioned in description box. You can go through those videos. You will get very clear idea about haloalkanes and haloarenes chapter. ಅಲ್ಲಿ ನಾವು haloarenes ಅನ್ನು ಪ್ರಿಪೇರ್ ಮಾಡಬೇಕಾದ್ರೆ ಗಟರ್ಮನ್ಸ್ ರಿಯಾಕ್ಷನ್ ಅಂತ ಯೂಸ್ ಮಾಡಿದ್ವಿ. ಗಟರ್ಮನ್ಸ್ ರಿಯಾಕ್ಷನ್ ಅಂದ್ರೆ ಏನ್ರಿ, ಬೆಂಜಿನ್ ಡೈಸೋನಿಯಂ ಕ್ಲೋರೈಡ್ ಅನ್ನ ಕಾಪರ್ ಪೌಡರ್ ಮತ್ತು ಹೈಡ್ರೋಜನ್ ಹ್ಯಾಲೈಡ್ ಜೊತೆ ಟ್ರೀಟ್ ಮಾಡಿದಾಗ ನಮಗಲ್ಲಿ ರಿಸ್ಪೆಕ್ಟಿವ್ ಹ್ಯಾಲೋಅರಿನ್ ಬರ್ತದೆ. ಆ ರಿಯಾಕ್ಷನ್ ನಾವು ಗಟರ್ಮನ್ಸ್ ರಿಯಾಕ್ಷನ್ ಅಂತ ಕರಿತೀವಿ. ಬಟ್ ಹಿಯರ್ ದ ರಿಯಾಕ್ಷನ್ ಇಸ್ ಗಟರ್ಮನ್ಸ್ ಕೋಚ್ ರಿಯಾಕ್ಷನ್. ಗಟರ್ಮನ್ಸ್ ಕೋಚ್ ರಿಯಾಕ್ಷನ್ ಇಸ್ ಯೂಸ್ಡ್ ಟು ಪ್ರಿಪೇರ್ ಅರೋಮ್ಯಾಟಿಕ್ ಆಲ್ಡಿಹೈಡ್ಸ್, ರೈಟ್? ಇಲ್ಲಿ ಏನಾಗ್ತದೆ ನೋಡ್ರಿ, ಬೆಂಜಿನ್, the starting compound is benzene. Benzene on treatment with carbon monoxide and HCl in the presence of anhydrous aluminum chloride as a catalyst, we will end up with the respective aromatic aldehyde, that is benzaldehyde. ನಮಗೆ ಯಾವ ಕಂಪೌಂಡ್ ಬರ್ತದಪ್ಪ ಅಂತಂದ್ರೆ benzaldehyde ಬರ್ತದ. ಇದು ರಿಯಾಕ್ಷನ್ ನೋಡ್ರಿ, benzene on reaction with carbon monoxide and concentrated HCl. These reacts in the presence of a catalyst called as anhydrous aluminum chloride. Anhydrous aluminum chloride gives rise to respective benzaldehyde. So ನಮಗೆ ಯಾವ ಕಂಪೌಂಡ್ ಬರ್ತಪ್ಪ ಅಂತಂದ್ರೆ respective benzaldehyde, and this reaction is commonly known as Gattermann's Koch ರಿಯಾಕ್ಷನ್. ಎಷ್ಟು ಬರೋದ್ರ ನಿಮಗೆ 2 ಮಾರ್ಕ್ಸ್. ಈಗ ನಾವು ಡಿಸ್ಕಷನ್ ಮಾಡಿದ್ವಲ್ಲ, ಈ ರಿಯಾಕ್ಷನ್ ಒಳಗಡೆ ನೀವು ರಿಯೇಜೆಂಟ್ಸ್ ನೆನಪಿಟ್ಕೊಳಕ್ಬೇಕು. ಯಾಕಂದ್ರೆ 1 ಮಾರ್ಕ್ ಕ್ವಶನ್ಸ್ ಕವರ್ ಮಾಡಬಹುದು. ನೇಮ್ ದ ರಿಯೇಜೆಂಟ್ ಯೂಸ್ಡ್ ಇನ್ ದ ಗಿವನ್ ರಿಯಾಕ್ಷನ್. ರೋಸನ್ಮಂಡ್ಸ್ ರಿಯಾಕ್ಷನ್ ಆಗಿರ್ಬೋದು, ಇಟಾರ್ಡ್ಸ್ ರಿಯಾಕ್ಷನ್ ಆಗಿರ್ಬೋದು, ಸ್ಟಿಫನ್ಸ್ ರಿಯಾಕ್ಷನ್ ಆಗಿರ್ಬೋದು, ಅಥವಾ ಯಾವ್ದು ಹೇಳ್ರಿ ಗಟರ್ಮನ್ಸ್ ಕೋಚ್ ರಿಯಾಕ್ಷನ್ ಆಗಿರ್ಬೋದು. ಇವೆಲ್ಲದರೊಳಗಡೆ ಯಾವ್ಯಾವ ರಿಯೇಜೆಂಟ್ ಯೂಸ್ ಮಾಡಿದಾರಲ್ಲ ಅದನ್ನು ಕೇಳ್ತಾರೆ. ಓಕೆ, ನಾವು ನೆಕ್ಸ್ಟ್ ಕ್ವಶನ್ ನೋಡೋಣ. ಗಿವ್ ರೀಸನ್ ketones and benzaldehyde are less reactive towards nucleophilic addition reaction. ಯಾಕೆ ಕೀಟೋನ್ಸ್ ಮತ್ತು ಬೆಂಜಾಲ್ಡಿಹೈಡ್ ಅಲಿಫ್ಯಾಟಿಕ್ ಆಲ್ಡಿಹೈಡ್ ಕಿಂತನೂ ಕಡಿಮೆ ರಿಯಾಕ್ಟಿವ್ ಅಂತ ಹೇಳಿ ಕ್ವಶನ್ ಕೇಳ್ತಾರೆ. ಇಲ್ಲಿ ನೋಡ್ರಿ, ಕಾರ್ಬೋನಿಲ್ ಕಾಂಪೌಂಡ್ಸ್ ಗಿವ್ಸ್ ರೈಸ್ ಟು ನ್ಯೂಕ್ಲಿಯೋಫಿಲಿಕ್ ಎಡಿಷನ್ ರಿಯಾಕ್ಷನ್. ನೋಡ್ರಿ, ಇದು ಕಾರ್ಬೋನಿಲ್ ಗ್ರೂಪ್. ಕಾರ್ಬನ್ ಟು ಆಕ್ಸಿಜನ್ ಡಬಲ್ ಬಾಂಡ್ is called as carbonyl group. Okay, here the carbon is sp2 hybridized and it is planar and sp2 hybridized. Oxygen is being electronegative, it withdraw the electron density towards it. Electrons ಅನ್ನ withdraw ಮಾಡ್ಕೊಂಡಾಗ ಏನಾಗ್ತೈತ್ರಿ, oxygen acquires minus charge and carbonyl carbon will acquire plus charge. Now ಇದಕ್ಕ ನ್ಯೂಕ್ಲಿಯೋಫೈಲ್ ಅಟ್ಯಾಕ್ ಆಯ್ತು ಅಂತ ತಿಳ್ಕೊರಿ. ಇಲ್ಲಿ ಸಬ್ಸ್ಟಿಟ್ಯೂಷನ್ ಆಗಂಗಿಲ್ಲ, ಯಾಕಂದ್ರೆ ಆಲ್ರೆಡಿ ಕಾರ್ಬನ್ ವ್ಯಾಲೆನ್ಸಿ 3 ಆಗೈತಿ, 4 ಆಗಬೇಕ. ಈಗ ನ್ಯೂಕ್ಲಿಯೋಫೈಲ್ ಏನಾಗ್ತದ್ರಿ, ಇಟ್ ಗೆಟ್ಸ್ ಆಡೆಡ್ ಟು ದಿಸ್ ಕಾರ್ಬನ್ ಆಟಮ್, ಸಬ್ಸ್ಟಿಟ್ಯೂಷನ್ ಆಗಂಗಿಲ್ಲ. ಇಲ್ಲಿ ಯಾವ ರಿಯಾಕ್ಷನ್ ಆಗ್ತದಪ್ಪ ಅಂತಂದ್ರ the carbonyl group will undergo nucleophilic addition reaction. ನಾವು haloalkanes ಮತ್ತು haloarenes ಒಳಗೆ ಯಾವ ಡಿಸ್ಕಷನ್ ಮಾಡಿದ್ವಿ ಅಂತಂದ್ರೆ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಡಿಸ್ಕಷನ್ ಮಾಡಿದ್ವಿ. ಅಲ್ಲಿ ನಾವು ಹ್ಯಾಲೋಜನ್ ತೆಗೆದ ನ್ಯೂಕ್ಲಿಯೋಫೈಲ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಇಲ್ಲಿ ನ್ಯೂಕ್ಲಿಯೋಫೈಲ್ ನಾವು ಆಡ್ ಮಾಡ್ತೀವಿ ಅಂದ ಕೂಡಲೇ ದೀಸ್ ಕಾರ್ಬೋನಿಲ್ ಕಾಂಪೌಂಡ್ಸ್ ವಿಲ್ ಗಿವ್ ನ್ಯೂಕ್ಲಿಯೋಫಿಲಿಕ್ ಎಡಿಷನ್. ಇದಕ್ಕೆ ನ್ಯೂಕ್ಲಿಯೋಫೈಲ್ ಆಡ್ ಆಯ್ತು ಅಂತ ತಿಳ್ಕೊರಿ, O- ಒಂದು ಪ್ರೋಟಾನ್ ತಗೊಂಡ OH ಆಗ್ತದ. ಸೊ ಎಡಿಷನ್ ಪ್ರಾಡಕ್ಟ್ ಬಂದ್ಬಿಡ್ತದ. ಅಂಡ್ ನೌ ದಿಸ್ ಇಸ್
sp3 hybridized carbon atom now, and this is converted into tetrahedral geometry. Okay, ಈಗ ಈ ನ್ಯೂಕ್ಲಿಯೋಫಿಲಿಕ್ ರಿಯಾಕ್ಷನ್ ಅನ್ನ ಆಲ್ಡಿಹೈಡ್ಸ್ ವಿಲ್ ಗಿವ್. ನೋಡ್ರಿ ನ್ಯೂಕ್ಲಿಯೋಫೈಲ್ ಕಾರ್ಬನಿಲ್ ಕಾರ್ಬನ್ ಅಟ್ಯಾಚ್ ಆಗತ್ತಿತ್ತು ಅಂದಂಗ, ಯಾಕಂದ್ರ ಕಾರ್ಬನ್ ಈಸ್ ಕ್ಯಾರಿಂಗ್ ಪ್ಲಸ್ ಚಾರ್ಜ್. ಈಗ ಆಲ್ಡಿಹೈಡ್ಸ್ ನ ಬರೀತೀನಿ ನೋಡ್ರಿ, ಆರ್ ಸಿ ಡಬಲ್ ಬಾಂಡ್ ಓ ಎಚ್. ಈಗ ಇದು ಆಕ್ಸಿಜನ್ ಎಲೆಕ್ಟ್ರೋನೆಗೆಟಿವ್ ಇದ್ದಾಗ ಎಲೆಕ್ಟ್ರಾನ್ಸ್ ನ ವಿಡ್ರಾ ಮಾಡ್ಕೊಂತಂದ್ರ ಆರ್ ಸಿ ಓ ಮೈನಸ್ ಅಂಡ್ ಎಚ್. Now this carbonyl carbon will acquire plus charge. ಈಗ ನ್ಯೂಕ್ಲಿಯೋಫೈಲ್ ಅಟ್ಯಾಕ್ ಆಗೋದೈತಿ. ನ್ಯೂಕ್ಲಿಯೋಫೈಲ್ ಫ್ರಂಟ್ ದಿಂದ ಅಟ್ಯಾಕ್ ಆಗಂಗಿಲ್ಲ, ಬಿಕಾಸ್ ಇನ್ ದ ಫ್ರಂಟ್ ಸೈಡ್ ಆಕ್ಸಿಜನ್ ಇಸ್ ಕ್ಯಾರಿಂಗ್ ನೆಗೆಟಿವ್ ಚಾರ್ಜ್. ಇದು ನೆಗೆಟಿವ್ ರಿಪಲ್ಷನ್ ಆಗ್ತದಲ್ಲ, ನ್ಯೂಕ್ಲಿಯೋಫೈಲ್ ಅಪೋಸಿಟ್ ಸೈಡ್ ದಿಂದ ಅಟ್ಯಾಕ್ ಆಗ್ತಿರ್ತದ. ಇಲ್ಲಿ ಅಪೋಸಿಟ್ ಸೈಡ್ ಇಂದ ಅಟ್ಯಾಕ್ ಆಗ್ಬೇಕಾದ್ರ ಇಲ್ಲಿ ಬಲ್ಕಿಯರ್ ಗ್ರೂಪ್ಸ್ ಇರಬಾರದು. ಬಲ್ಕಿಯರ್ ಗ್ರೂಪ್ ಇದ್ದಪ್ಪ ಅಂದ್ರೆ ಏನಾಗ್ತದ ಹೇಳ್ರಿ, ಸ್ಟೀರಿಕ್ ಇಫೆಕ್ಟ್ ಆಗ್ತದ, ಸ್ಟೀರಿಕ್ ಹಿಂಡ್ರನ್ಸ್ ಆಗ್ತದ. ಓಕೆ, ಸ್ಟೀರಿಕ್ ಹಿಂಡ್ರನ್ಸ್ ಒಂದ್ ಆಗ್ತದ. ಮತ್ತೊಂದ ಈ ಪ್ಲಸ್ ಚಾರ್ಜ್ ಸ್ಟೆಬಿಲೈಸ್ ಆಗಬಾರ್ದು. ಪ್ಲಸ್ ಚಾರ್ಜ್ ನೋಡ್ರಿ ಅಲ್ಕೈಲ್ ಗ್ರೂಪ್ಸ್ ಇದ್ದು ಅಂತ ತಿಳ್ಕೊರಿ. ಇಫ್ ಅಲ್ಕೈಲ್ ಗ್ರೂಪ್ಸ್ ಆರ್ ಪ್ರೆಸೆಂಟ್, ಅಲ್ಕೈಲ್ ಗ್ರೂಪ್ಸ್ ಪ್ರೆಸೆಂಟ್ ಇದ್ದಪ್ಪ ಅಂತಂದ್ರ ಅಲ್ಕೈಲ್ ಗ್ರೂಪ್ಸ್ ಆಕ್ಟ್ಸ್ ಆಸ್ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್. ಏನಾಗಿ ಆಕ್ಟ್ ಆಗ್ತಾವಪ್ಪ ಅಂತಂದ್ರ ಅವ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್, ಅಂಡ್ ದೇ ಡೊನೇಟ್ಸ್ ಎಲೆಕ್ಟ್ರಾನ್ ಡೆನ್ಸಿಟಿ ಥ್ರೂ ಇಂಡಕ್ಟಿವ್ ಇಫೆಕ್ಟ್. ಇಂಡಕ್ಟಿವ್ ಇಫೆಕ್ಟ್ ನಾವು ಎಲೆಕ್ಟ್ರಾನ್ಸ್ ಅನ್ನ ಡೊನೇಟ್ ಮಾಡಿದ್ವಪ್ಪ ಅಂತಂದ್ರ ದೇ ಡಿಕ್ರೀಸಸ್ ದ ರಿಯಾಕ್ಟಿವಿಟಿ. ನ್ಯೂಕ್ಲಿಯೋಫಿಲಿಕ್ ಎಡಿಷನ್ ರಿಯಾಕ್ಷನ್ ಆಗೋದನ್ನ ಕಡಿಮೆ ಮಾಡ್ತಾವ. ಇವೆರಡು ರೀಸನ್ ದಿಂದ ಏನಾಗ್ತದಪ್ಪ ಅಂತಂದ್ರ ರಿಯಾಕ್ಟಿವಿಟಿ ಸ್ಲೋ ಆಗ್ತದ. ಇವೆರಡು ಆಗಂಗಿಲ್ಲ ಎದ್ರೊಳಗಡೆ ರೀ, ಆಲ್ಡಿಹೈಡ್ಸ್ ಒಳಗಡೆ ಆಗಂಗಿಲ್ಲ. ಯಾಕಂದ್ರ ಇನ್ ಆಲ್ಡಿಹೈಡ್ಸ್ ದೇರ್ ಆರ್ ಲೆಸ್ ಬಲ್ಕಿಯರ್ ಗ್ರೂಪ್ಸ್ ಅಂಡ್ ದೇ ಅಲೌ ದ ನ್ಯೂಕ್ಲಿಯೋಫೈಲ್ ಟು ಅಟ್ಯಾಕ್ ಆನ್ ದಿಸ್ ಕಾರ್ಬನ್. ದಟ್ಸ್ ವೈ ಆಲ್ಡಿಹೈಡ್ಸ್ ಆರ್ ಮೋರ್ ರಿಯಾಕ್ಟಿವ್ ಟುವರ್ಡ್ಸ್ ನ್ಯೂಕ್ಲಿಯೋಫಿಲಿಕ್ ಎಡಿಷನ್. ಬಟ್ ಕ್ವಶನ್ ಏನಿದ್ದಾರೆ, ವೈ ಕೀಟೋನ್ಸ್ ಆರ್ ಲೆಸ್ ರಿಯಾಕ್ಟಿವ್ ಅಂತ ಕೇಳಿದ್ದಾರೆ. ಕೀಟೋನ್ಸ್ ನೋಡ್ರಿ, ಕೀಟೋನ್ಸ್ ದ ಜನರಲ್ ಫಾರ್ಮುಲಾ ಆರ್ ಸಿ ಡಬಲ್ ಬಾಂಡ್ ಓ ಆರ್, ಇದು ಕೀಟೋನ್. ಈಗ ನೋಡ್ರಿ ಇದಕ್ಕೆ ನ್ಯೂಕ್ಲಿಯೋಫೈಲ್ ಅಟ್ಯಾಕ್ ಆಗತ್ತಪ್ಪ ಅಂತಂದ್ರ ಇಲ್ಲಿ ಎರಡು ಪ್ರಾಬ್ಲಮ್ ಆಗ್ತದೆ. ಒಂದು, ಬಲ್ಕಿಯರ್ ಗ್ರೂಪ್ಸ್ ಇರ್ತಾವಲ್ಲ, ಬಲ್ಕಿಯರ್ ಗ್ರೂಪ್ಸ್ ಇಂದ ಏನ್ ಆಗ್ತದೆ ಹೇಳ್ರಿ, ಸ್ಟೀರಿಕ್ ಹಿಂಡ್ರನ್ಸ್ ಆಗ್ತದ. ಸೆಕೆಂಡ್ ಥಿಂಗ್, ಇಲ್ಲಿ ಪ್ಲಸ್ ಚಾರ್ಜ್ ಇರ್ತದಲ್ಲ, ದಿಸ್ ಪ್ಲಸ್ ಚಾರ್ಜ್ ಇಸ್ ಸ್ಟೆಬಿಲೈಸ್ಡ್ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಅಲ್ಕೈಲ್ ಗ್ರೂಪ್ಸ್. ಅಲ್ಕೈಲ್ ಗ್ರೂಪ್ ಏನಾಗಿ ಆಕ್ಟ್ ಆಗ್ತಾವಪ್ಪ ಅಂತಂದ್ರ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಆಗಿ ಆಕ್ಟ್ ಆಗ್ತಾವ. ಸೊ ಥ್ರೂ ಇಂಡಕ್ಟಿವ್ ಇಫೆಕ್ಟ್ ದೇ ಸ್ಟೆಬಿಲೈಸಸ್ ದಿಸ್ ಕಾರ್ಬೋಕ್ಯಾಟೈನ್. ಅವಾಗ ನ್ಯೂಕ್ಲಿಯೋಫೈಲ್ ಅಟ್ಯಾಕ್ ಆಗಂಗಿಲ್ಲ. ಡ್ಯೂ ಟು ದೀಸ್ ಟೂ ರೀಸನ್ಸ್ ketones are less reactive towards nucleophilic addition reaction. Okay, ನಿನ್ನ ಬೆನ್ಸಾಲ್ಡಿಹೈಡ್ ಯಾಕೆ ಲೆಸ್ ರಿಯಾಕ್ಟಿವ್ ಐತೆ ಅಂತ ಕೇಳ್ತಾರೆ. ಬೆನ್ಸಾಲ್ಡಿಹೈಡ್ ನೋಡ್ರಿ ಇಲ್ಲಿ. ಸೊ ಇನ್ ಕೇಸ್ ಆಫ್ ಬೆನ್ಸಾಲ್ಡಿಹೈಡ್, ದ ಕಾರ್ಬೋನಿಲ್ ಕಾರ್ಬನ್ ವಿಚ್ ಅಕ್ವೈರ್ಸ್ ಪಾಸಿಟಿವ್ ಚಾರ್ಜ್. ಈಗ ಎಲೆಕ್ಟ್ರಾನ್ಸ್ ಇಲ್ಲಿ ಆಕ್ಸಿಜನ್ ವಿಡ್ರಾ ಮಾಡ್ಕೋತಪ್ಪ ಅಂತಂದ್ರ ನೆಕ್ಸ್ಟ್ ಏನಾಗ್ತದೆ ನೋಡ್ರಿ, ದ ಕಾರ್ಬೋನಿಲ್ ಕಾರ್ಬನ್ ವಿಲ್ ಕ್ಯಾರಿ ಪ್ಲಸ್ ಚಾರ್ಜ್. ಹೆಂಗಂತಂದ್ರ ಸಿ ಇಲ್ಲಿ ಓ ಮೈನಸ್ ಬರೀದಾಗ್ತತಿ, ಕಾರ್ಬನ್ ಮೇಲೆ ಪ್ಲಸ್ ಚಾರ್ಜ್. ಓಕೆ, ಈಗ ನ್ಯೂಕ್ಲಿಯೋಫೈಲ್ ಇದಕ್ಕೆ ಅಟ್ಯಾಕ್ ಆಗೋದಿತ್ತು ಅಂತ ತಿಳ್ಕೊರಿ. ಈಗ ನ್ಯೂಕ್ಲಿಯೋಫೈಲ್ ಇದಕ್ಕೆ ಅಟ್ಯಾಕ್ ಆಗೋದಿತ್ತಪ್ಪ ಅಂತಂದ್ರೆ ಈ ಪ್ಲಸ್ ಚಾರ್ಜ್ ಇರಾಕ್ಬೇಕ. ಈಗ ನ್ಯೂಕ್ಲಿಯೋಫೈಲ್ ಪ್ಲಸ್ ಚಾರ್ಜ್ ಗೆ ಅಟ್ಯಾಕ್ ಆಗೋಕ್ಕಿಂತ ಏನಾಗ್ತದೆ ಅಂದ್ರೆ ದಿಸ್ ಪ್ಲಸ್ ಚಾರ್ಜ್ ಟೇಕ್ಸ್ ಪಾರ್ಟ್ ಇನ್ ದ ರೆಸೊನೆನ್ಸ್. ಈ ಪೈ ಬಾಂಡ್ ಇಲ್ಲಿ ಬರ್ತದ. ಪೈ ಬಾಂಡ್ ಇಲ್ಲಿ ಬಂದಾಗ ನೆಕ್ಸ್ಟ್ ಸ್ಟ್ರಕ್ಚರ್ ಏನಾಗ್ತದೆ ನೋಡ್ರಿ ಇಲ್ಲಿ. ಸೊ ಪೈ ಬಾಂಡ್ ಇಲ್ಲಿ ಬಂದಾಗ ಪ್ಲಸ್ ಚಾರ್ಜ್ ಆಟೋಮೆಟಿಕಲಿ ಇಲ್ಲಿ ಶಿಫ್ಟ್ ಆಗ್ತದೆ. ಸೊ ಇಲ್ಲಿ ಬಂತ, ಇಲ್ಲಿ ಡಬಲ್ ಬಾಂಡ್ ಸಿ ಓ ಮೈನಸ್ ಎಚ್. ಓಕೆ, ನೆಕ್ಸ್ಟ್ ಏನಾಗ್ತದ ರೀ, ಈ ಪೈ ಬಾಂಡ್ ಇಲ್ಲಿ ಶಿಫ್ಟ್ ಆಗ್ತದ, ಪ್ಲಸ್ ಚಾರ್ಜ್ ಇಲ್ಲಿ ಬರ್ತದ, ಪೈ ಬಾಂಡ್ ಇಲ್ಲಿ ಬರ್ತದ, ಮತ್ ಪ್ಲಸ್ ಚಾರ್ಜ್ ಇಲ್ಲಿ ಬರ್ತದ, ಈ ಪೈ ಬಾಂಡ್ ಇಲ್ಲಿ ಬರ್ತದ, ಪ್ಲಸ್ ಚಾರ್ಜ್ ಮತ್ತೆ ಇಲ್ಲಿ ಜನರೇಟ್ ಆಗ್ತದ. ಇಲ್ಲಿ ನ್ಯೂಕ್ಲಿಯೋಫೈಲ್ ಅಟ್ಯಾಕ್ ಆಗಕ್ ಚಾನ್ಸ್ ಇಲ್ಲ. ನ್ಯೂಕ್ಲಿಯೋಫೈಲ್ ಯಾಕೆ ಅಟ್ಯಾಕ್ ಆಗಕ್ ಚಾನ್ಸ್ ಇಲ್ಲ ಅಂದ್ರೆ ದ ಪ್ಲಸ್ ಚಾರ್ಜ್ ಇಸ್ ನಾಟ್ ಆನ್ ದ ಕಾರ್ಬನಿಲ್ ಕಾರ್ಬನ್, ಇಟ್ ಈಸ್ ಟೇಕಿಂಗ್ ಪಾರ್ಟ್ ಇನ್ ದ ರೆಸೊನೆನ್ಸ್. ಸೊ ಡ್ಯೂ ಟು ರೆಸೊನೆನ್ಸ್, ಬೆನ್ಸಾಲ್ಡಿಹೈಡ್ ಆರ್ ಲೆಸ್ ರಿಯಾಕ್ಟಿವ್ ಟುವರ್ಡ್ಸ್ ನ್ಯೂಕ್ಲಿಯೋಫಿಲಿಕ್ ಎಡಿಷನ್ ರಿಯಾಕ್ಷನ್. ಇವು ಮೂರು ರೀಸನ್ ಗೊತ್ತಿರ್ಬೇಕು. ಕೀಟೋನ್ಸ್ ಯಾಕೆ ಲೆಸ್ ರಿಯಾಕ್ಟಿವ್ ಪಾ ಅಂತಾರೆ, ಯು ಹ್ಯಾವ್ ಟು ರೈಟ್ ದೀಸ್ ಟೂ ರೀಸನ್ಸ್. ಓಕೆ, ಆಮೇಲೆ ವೈ ಬೆನ್ಸಾಲ್ಡಿಹೈಡ್ ಇಸ್ ಲೆಸ್ ರಿಯಾಕ್ಟಿವ್ ಅಂತಂದ್ರಪ್ಪ ಅಂತಂದ್ರ ಯು ಶುಡ್ ಗಿವ್ ದಿಸ್ ರೀಸನ್ ಅಂಡ್ ದಿಸ್ ಇಸ್ ದ ಎಕ್ಸ್ಪ್ಲನೇಷನ್. ಓಕೆ, ನೌ ಲೆಟ್ us go to next question. Explain reactivity of carbonyl compounds with ammonia derivatives. ಇದು ಕ್ವಶನ್ ಫಿಕ್ಸ್ ಕೇಳ್ತಾರ. ಅಮೋನಿಯಾ ಡೆರಿವೇಟಿವ್ಸ್ ಜೊತೆ ಕಾರ್ಬೊನಿಲ್ ಕಂಪೌಂಡ್ಸ್ ರಿಯಾಕ್ಟ್ ಆದಾಗ ಯಾವ ಪ್ರಾಡಕ್ಟ್ ಬರ್ತತಿ ಅಂತ ನೋಡ್ರಿ. ಅಮೋನಿಯಾ ಡೆರಿವೇಟಿವ್ಸ್ ನಾ ಸ್ಟಾರ್ಟಿಂಗ್ ಎಲ್ಲಾನು ಸಪರೇಟ್ಲಿನೇ ಹೇಳ್ತೇನೆ. ಮೊದಲೇದ ಅಮೋನಿಯಾ ಡೆರಿವೇಟಿವ್ ಯಾವ್ದಪ್ಪ ಅಂತಂದ್ರ ಹೈಡ್ರಾಕ್ಸಿಲ್ ಅಮೈನ್. ಹೈಡ್ರಾಕ್ಸಿಲ್ ಅಮೈನ್. The formula of hydroxyl amine is NH2OH. ನಂಗೆ ಜಸ್ಟ್ ಫ್ಲಿಪ್ ಮಾಡಿ ಬರ್ದಾನ, NH2OH. ಈ ಹೈಡ್ರಾಕ್ಸಿಲ್ ಅಮೈನ್ ಯಾವಾಗ ಕಾರ್ಬನಿಲ್ ಕಾಂಪೌಂಡ್ ಜೊತೆ ರಿಯಾಕ್ಟ್ ಆಗ್ತದ್ರಲ್ಲ ಅಲ್ಲಿ ಬರುವಂತ ಕಾಂಪೌಂಡ್ ಹೆಸರು ಏನಂದ್ರ ಆಕ್ಸೈನ್. ಓಕೆ, ಈ ಬರೋಣ ಕಾರ್ಬನಿಲ್ ಕಾಂಪೌಂಡ್ಸ್ ಇಲ್ಲಿ ನೋಡ್ರಿ, ಸಿ ಡಬಲ್ ಬಾಂಡ್. ದೀಸ್ ಮೇ ಬಿ ಆಲ್ಡಿಹೈಡ್ಸ್ ಆರ್ ಕೀಟೋನ್ಸ್, ಇವೆರಡು ಇರಬಹುದ್ರಿ. ಬೋತ್ ಆಲ್ಡಿಹೈಡ್ಸ್ ಅಂಡ್ ಕೀಟೋನ್ಸ್ ವಿಲ್ ರಿಯಾಕ್ಟ್ ವಿತ್ ಅಮೋನಿಯಾ ಡೆರಿವೇಟಿವ್ಸ್ ಅಂಡ್ ದೇ ವಿಲ್ ಗಿವ್ ರೆಸ್ಪೆಕ್ಟಿವ್ ಕಾಂಪೌಂಡ್ಸ್.
ಹೈಡ್ರಾಕ್ಸಿಲ್ ಜೊತೆ ರಿಯಾಕ್ಟ್ ಆದಂತ ತಿಳ್ಕೊರಿ NH2OH NH2OH and this reaction undergo condensation. ಈ ಆಕ್ಸಿಜನ್ ಕಾರ್ಬನ್ ಗ್ರೂಪ್ ಅದ ಆಕ್ಸಿಜನ್ ಮತ್ತು ಹೈಡ್ರಾಕ್ಸಿಲ್ ಅಮೈನ್ H2 ಇವೆರಡು ಕಂಬೈನ್ ಆಗಿ ಏನಾಗಿ ಹೊರಗಡೆ ಹೋಗ್ತದೆ ಅಂತಂದ್ರ H2 ಎಲಿಮಿನೇಟ್ ಆಗ್ತದೆ. ಉಳಿತೇನ್ ನೋಡ್ರಿ ಕಾರ್ಬನ್ ಡಬಲ್ ಬಾಂಡ್, ಇಲ್ಲಿ ಏನ್ ಉಳಿತ್ರಿ NOH and this compound is called as oxime. ನೆನಪಿರ್ಲ್ರಿ, ಇದನ್ನ ಕೇಳ್ತಾರೆ. ಇದ ರಿಯಾಕ್ಷನ್ ಬಹಳಷ್ಟು ಸಲ ಕೇಳಿದಾರೆ, ನೆನಪಿಟ್ಕೊಳಕ್ಬೇಕ. ದಿಸ್ ಇಸ್ ಇಂಪಾರ್ಟೆಂಟ್ ಒನ್. ಕಂಪ್ಲೀಟ್ ದ ರಿಯಾಕ್ಷನ್ ಅಂತ ಕೇಳ್ತಾರೆ. ಕಾರ್ಬೊನಿಲ್ ಕಂಪೌಂಡ್ಸ್ ರಿಯಾಕ್ಟ್ಸ್ ವಿತ್ ಹೈಡ್ರಾಕ್ಸಿಲ್ ಅಮೈನ್. ಈಗ ನೋಡ್ರಿ ವಾಟರ್ ತೆಗೆದು ಬಿಡುದಿಲ್ಲ. NH2 ದೊಳಗಿಂದ H2 ಮತ್ತು ಕಾರ್ಬೊನಿಲ್ ಗ್ರೂಪ್ ಒಳಗಿಂದ ಆಕ್ಸಿಜನ್ ತೆಗೆದಪ್ಪ ಅಂದ್ರೆ ನಮಗೆ ಬರುವಂತ ಕಾಂಪೌಂಡ್ ಯಾವ್ದ್ರಿ ಆಕ್ಸೈಮ್, ರೈಟ್? ದಿಸ್ ಇಸ್ ದ ರಿಯಾಕ್ಟಿವಿಟಿ ವಿತ್ ಹೈಡ್ರಾಕ್ಸಿಲ್ ಅಮೈನ್. ಸೆಕೆಂಡ್ ಥಿಂಗ್ ನೋಡೋಣ, ರಿಯಾಕ್ಷನ್ ವಿತ್ ಹೈಡ್ರೋಜಿನ್. Reaction of carbonyl compounds with hydrazine. The formula of hydrazine is NH2NH2. ಯಾವಾಗ ಕಾರ್ಬೊನಿಲ್ ಕಾಂಪೌಂಡ್ಸ್ ಹೈಡ್ರೋಜಿನ್ ಜೊತೆ ರಿಯಾಕ್ಟ್ ಆಗ್ತಾವಲ್ಲ ಅಲ್ಲಿ ಬರುವಂತ ಕಾಂಪೌಂಡ್ ಯಾವ್ದಂತಂದ್ರ ಹೈಡ್ರೋಜೋನ್. ದ ಕಾಂಪೌಂಡ್ ಈಸ್ ಹೈಡ್ರೋಜೋನ್. ಅದನ್ನ ಬರೆಯೋಣ ರಿಯಾಕ್ಷನ್. ಕಾರ್ಬೊನಿಲ್ ಕಾಂಪೌಂಡ್ಸ್ ರಿಯಾಕ್ಟ್ಸ್ ವಿತ್ ಹೈಡ್ರೋಜಿನ್. ದ ಫಾರ್ಮುಲಾ ಆಫ್ ಹೈಡ್ರೋಜಿನ್ ಈಸ್ NH2NH2. ಸೇಮ್ ನೋಡ್ರಿ, ಪ್ರೊಸೀಜರ್ ಸೇಮ್ ಮಾಡೋದ. ಆಕ್ಸಿಜನ್ ಮತ್ತೆ H2 ತೆಗೆದು ಬಿಡೋದ. ಇದು ತೆಗೆದ್ರಪ್ಪ ಅಂತಂದ್ರ ಏನಾಗ್ತದ ರೀ, ಇಲ್ಲಿ ಕಾರ್ಬನ್ ಡಬಲ್ ಬಾಂಡ್ ಉಳಿತು ನೋಡ್ರಿ. H2 ತೆಗೆದ ಉಳ್ದೈತೆ ಏನಿಲ್ರಿ, NH2 ಉಳ್ದದ, NH2 and this compound is called as hydrazone, right? And this is the reactivity of carbonyl compounds with hydrazine. In ಮೂರನೇದು ನೋಡ್ರಿ, reactivity of carbonyl compounds with phenyl hydrazine. The formula of phenyl hydrazine is NH2NH C6H5. NH2NH C6H5. ನೋಡ್ರಿ, C6H5 ಅಂದ್ರೆ ಫಿನೈಲ್, ಇದು ಹೈಡ್ರೋಜಿನ್ ಇತ್ತು. ಸೊ ದಿಸ್ ಕಾಂಪೌಂಡ್ ಇಸ್ ಕಾಲ್ಡ್ ಆಸ್ ಫಿನೈಲ್ ಹೈಡ್ರೋಜಿನ್. ಹಂಗಾರೆ ಇದರಿಂದ ಬರುವಂತ ಕಾಂಪೌಂಡ್ ಏನಂತ ಕರೀತಾರ ಅಂದ್ರ ಫಿನೈಲ್ ಹೈಡ್ರೋಜೋನ್. ದ ಕಾಂಪೌಂಡ್ ಇಸ್ ಕಾಲ್ಡ್ ಆಸ್ ಫಿನೈಲ್ ಹೈಡ್ರೋಜೋನ್. ನೋಡ್ರಿ, ಹೈಡ್ರೋಜಿನ್ ದಿಂದ ಹೈಡ್ರೋಜೋನ್ ಬತ್ತಪ್ಪ ಅಂತಂದ್ರ ಫಿನೈಲ್ ಹೈಡ್ರೋಜಿನ್ ದಿಂದ ಏನ್ ಬರ್ತೈತ್ರಿ, ಫಿನೈಲ್ ಹೈಡ್ರೋಜೋನ್. ಸೊ ರಿಯಾಕ್ಷನ್ ಬರೆಯೋಣ. ಕಾರ್ಬೋನಿಲ್ ಕಂಪೌಂಡ್ಸ್ reacts with phenyl hydrazine. The formula of phenyl hydrazine is NH2NH C6H5. ಇದು ನೀವು ಬೆಂಜಿನ್ ಸ್ಟ್ರಕ್ಚರ್ ಹಾಕಬಹುದು. ಇಲ್ಲಿ ರಿಯಾಕ್ಟಿವಿಟಿ ಆಗಿ ಏನ್ ಬರ್ತೈತಿ ನೋಡ್ರಿ, ಪ್ರಾಡಕ್ಟ್ ಆಕ್ಸಿಜನ್ ಮತ್ತೆ H2 ತೆಗೆದು ಬಿಡೋದ. ಸೊ H2 ಎಲಿಮಿನೇಟ್ ಆಯ್ತಂದ್ರ ಪ್ರಾಡಕ್ಟ್ ಏನ್ ಉಳಿತು ನೋಡ್ರಿ, ಕಾರ್ಬನ್ ಡಬಲ್ ಬಾಂಡ್ NNH ಇದಕ್ಕೇನ್ ಅಟ್ಯಾಚ್ ಐತ್ರಿ C6H5. This compound is called as phenyl hydrazone. Okay, this is third one. In a fourth one nodri, reactivity with 2,4-DNP. 2,4-DNP full form ಏನ್ರಿ, ಇದು ನಿಮ್ಮ ವೈವಾದೊಳಗೆ ಕೇಳಿದ್ರು ನೋಡ್ರಿ, ಪ್ರಾಕ್ಟಿಕಲ್ ಒಳಗಡೆ. 2,4-dinitrophenyl hydrazine. 2,4-dinitrophenyl hydrazine. Okay, ಇದರಿಂದ ಬರುವಂತ ಕಾಂಪೌಂಡ್ ಯಾವ್ದು ಹೇಳ್ರಿ, 2,4-dinitrophenyl. ಈ ಹೈಡ್ರೋಜಿನ್ ಇದ್ದದ್ದು ಎದ್ರಲ್ಲಿ ರಿಪ್ಲೇಸ್ ಮಾಡೋದ್ರಿ, ಹೈಡ್ರೋಜೋನ್ಲಿ ರಿಪ್ಲೇಸ್ ಮಾಡೋದು. ಇಲ್ಲಿ ಹೈಡ್ರೋಜಿನ್ ಇದ್ದದ್ದು ಹೈಡ್ರೋಜನ್ ಬಂದದ, ಫಿನೈಲ್ ಹೈಡ್ರೋಜಿನ್ ಇದ್ದದ್ದು ಫಿನೈಲ್ ಹೈಡ್ರೋಜೋನ್ ಬಂದದ. 2,4-dinitrophenyl ಹೈಡ್ರೋಜಿನ್ ಇದ್ದದ್ದು ಏನ ಕನ್ವರ್ಟ್ ಆಗ್ತದ್ರಿ, 2,4-dinitrophenyl ಹೈಡ್ರೋಜೋನ್ ಆಗ್ತದ. ಇದು ಸ್ಟ್ರಕ್ಚರ್ ನೋಡ್ರಿ, ಫಿನೈಲ್ ಹೈಡ್ರೋಜಿನ್ ಮೊದಲು ಬರೀನ, NH2NH, ಇಲ್ಲಿ ಬೆಂಜಿನ್ ರಿಂಗ್ ಹಾಕೋಣ, ರೈಟ್? ಇದು ಫಿನೈಲ್ ಹೈಡ್ರೋಜಿನ್ ಐತೆ. ಸೆಕೆಂಡ್ ಪೊಸಿಷನ್ ಮತ್ತು ಫೋರ್ತ್ ಪೊಸಿಷನ್ ಏನ್ ಅಟ್ಯಾಚ್ ಮಾಡಿದ್ರಿ, ನೈಟ್ರೋ ಗ್ರೂಪ್ ಅನ್ನ ಅಟ್ಯಾಚ್ ಮಾಡೋದು, ರೈಟ್? 2,4-dinitrophenyl hydrazine, right? This is the structure. ಇದು ರಿಯಾಕ್ಟಿವಿಟಿ ನೋಡೋಣ್ರಿ. ಕಾರ್ಬೋನಿಲ್ ಕಂಪೌಂಡ್ಸ್ ರಿಯಾಕ್ಟ್ಸ್ ವಿತ್, ಇದನ್ನ ಬರಿಬೇಕ್ರ ಫಸ್ಟ್ NH2NH, ಇದಕ್ಕೆ ಅಟ್ಯಾಚ್ ಮಾಡೋಣ್ರಿ ಫಿನೈಲ್ ಗ್ರೂಪ್. ಅಂಡ್ ಆನ್ ದ ಸೆಕೆಂಡ್ ಪೊಸಿಷನ್ ಅಂಡ್ ಫೋರ್ತ್ ಪೊಸಿಷನ್ ಲೆಟ್ us attach nitro groups. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಪ್ರಾಡಕ್ಟ್ ಬರೀತಾರ. ಆಕ್ಸಿಜನ್ ಫ್ರಮ್ ಕಾರ್ಬೋನಿಲ್ ಕಾಂಪೌಂಡ್ಸ್, H2 ಫ್ರಮ್ 2,4-DNP eliminates as H2O. We will end up with the product called as 2,4-DNP phenyl dinitrophenyl hydrazone. So this is the 2,4-dinitrophenyl hydrazone. Okay, this is the reactivity of ammonia derivatives with corresponding carbonyl compounds. Okay, now let us go to next question. Next another ನೋಡ್ರಿ, explain
Clemenson's reduction reaction with an example. Or how do you convert aldehydes or ketones to hydrocarbons? Clemenson's reduction ಕೇಳಿದಾರೆ. ನೆನಪಿಲ್ರಿ, Clemenson's reduction ಒಳಗಡೆ, in Clemenson's reduction, both aldehydes and ketones are converted to respective hydrocarbons. ಯಾವ ಕಾಂಪೌಂಡ್ಸ್ ಬರ್ತಾವಪ್ಪ ಅಂತಂದ್ರ ಹೈಡ್ರೋಕಾರ್ಬನ್ಸ್. ಹಿಯರ್ ದ ರಿಯೇಜೆಂಟ್ ಯೂಸ್ಡ್ ಇಸ್ ಜಿಂಕ್ ಅಮಲ್ಗಮ್ ವಿತ್ ಕಾನ್ಸಂಟ್ರೇಟೆಡ್ HCl. ಕ್ಲೆಮೆನ್ಸನ್ಸ್ ರಿಡಕ್ಷನ್ ಒಳಗಡೆ ಯಾವ ರಿಯೇಜೆಂಟ್ ಯೂಸ್ ಮಾಡ್ತಾರಂದ್ರ ಜಿಂಕ್ ಅಮಲ್ಗಮ್ ವಿತ್ ಕಾನ್ಸಂಟ್ರೇಟೆಡ್ HCl. ರಿಯಾಕ್ಷನ್ ಬರೆಯೋಣ. ನಾ ಸ್ಟಾರ್ಟಿಂಗ್ ಕೀಟೋನ್ ದಿಂದ ಸ್ಟಾರ್ಟ್ ಮಾಡ್ತಾನೆ. ನೆನಪಿರ್ಲ್ರಿ, ಇಲ್ಲೊಂದು ಟ್ರಿಕ್ ಏನಪ್ಪಾ ಅಂತಂದ್ರ ಜಸ್ಟ್ ಕನ್ವರ್ಟ್ CO ಗ್ರೂಪ್, ಕೀಟೋನ್ ಗ್ರೂಪ್ ಅನ್ನ CH2 ಗ್ರೂಪ್ ಆಗಿ ಕನ್ವರ್ಟ್ ಮಾಡೋದು. ಆಮೇಲೆ CHO ಇರ್ತೈತಿಲ್ಲ, ಒಟ್ CO ಗ್ರೂಪ್ ಅನ್ನ CH2 ಆಗಿ ಕನ್ವರ್ಟ್ ಮಾಡೋದು. ಅದನ್ನ ನೆನ್ಪಿಟ್ಕೊಂಡ್ಬಿಡ್ರಿ ಅಷ್ಟೇ. ನೋಡ್ರಿ, ಕೀಟೋನ್ ಅನ್ನ ಸ್ಟಾರ್ಟ್ ಮಾಡ್ತಾನೆ. ಕೀಟೋನ್ ದಿಂದ CH3 CO CH3. This is the simplest example for ketone and it is commonly known as acetone. So this is on reduction. ಇದೇನ್ ಮಾಡ್ಬೇಕು ಹೇಳ್ರಿ, ರಿಡಕ್ಷನ್ ಮಾಡ್ಬೇಕಾ. ರಿಡಕ್ಷನ್ ಮಾಡ್ಬೇಕಾದ್ರೆ ಯಾವ ರಿಯೇಜೆಂಟ್ ಯೂಸ್ ಮಾಡ್ಬೇಕಾ, ಜಿಂಕ್ ಅಮಲ್ಗಮ್ ವಿತ್ ಕಾನ್ಸಂಟ್ರೇಟೆಡ್ HCl. ನೋಡ್ರಿ, CO ಇದ್ದದ CH2 ಮಾಡ್ಕೋಬೇಕಾದ್ರೆ ಇದಕ್ಕೆ 2 ಹೈಡ್ರೋಜನ್ ಬೇಕು. ಆಕ್ಸಿಜನ್ ನಾವು H2 ಆಗಿ ತೆಗಿಬೇಕಾದ್ರೆ ಮತ್ತೆ 2 ಹೈಡ್ರೋಜನ್ ಬೇಕಾ. ಟೋಟಲ್ ಎಷ್ಟು ಹೈಡ್ರೋಜನ್ಸ್ ಬೇಕಾದ್ರೆ ಇಲ್ಲಿ we know need 4 hydrogens. Just remove this CO and then add CH2. ಹಂಗಾರೆ ಪ್ರಾಡಕ್ಟ್ ಏನ್ ಬರ್ತದೆ ನೋಡ್ರಿ, CH3, CO ಜಾಗದಾಗ CH2 ಬರೀದ, ಆಮೇಲೆ CH3 ಪ್ಲಸ್ ಆಕ್ಸಿಜನ್ combines with hydrogen eliminates as H2. CH3 CH2 CH3 is called as N-propane. N-propane is an example for hydrocarbons, right? Next, aldehyde ತಗೊಳ್ಳೋಣ. CH3 CHO. Okay, and this is commonly called as acetaldehyde. ಇಲ್ಲಿ 4 ಹೈಡ್ರೋಜನ್ ಬೇಕು. ಯಾಕೆ ಹೇಳ್ರಿ, CO ಐತಲ್ಲ, CO ಇದ್ದದ CH2 ಮಾಡ್ಕೊಳಕ್ ಬೇಕಾ, ಆಮೇಲೆ O ಇದ್ದದನ್ನ H2 ಆಗಿ ತೆಗಿಬೇಕಾದ್ರೆ 2, ಅಂದ್ರೆ ಟೋಟಲ್ ಎಷ್ಟು ಹೈಡ್ರೋಜನ್ಸ್ ಬೇಕಾದ್ರಿ 4 ಹೈಡ್ರೋಜನ್. and this will undergo reduction, and reduction occurs in the presence of zinc amalgam with concentrated HCl. ನೋಡಿ, ಆಲ್ರೆಡಿ ಒಂದು H ಇದೆ, CO ಇದ್ದದ CH2 ಅಂತಂದ್ರೆ ಎಷ್ಟಾಕದ್ರಿ, CH3 ಆಗ್ತದೆ. CH3 and CHO can be written as CH3 plus oxygen is removed in the form of H2O. CH3 and CH3 is called as ethane. Ethane is an example for hydrocarbons. So this is called as Clemenson's reduction. Now, let us go to next one, Wolff-Kishner reduction. Explain Wolff-Kishner reduction with an example. Remember that in Wolff-Kishner reduction also both aldehydes and ketones are converted to respective hydrocarbons. ಇಲ್ಲೂ ಏನ ಕನ್ವರ್ಟ್ ಮಾಡೋದಪ್ಪ ಅಂತಂದ್ರ aldehydes ಮತ್ತು ketones ಅನ್ನ hydrocarbons ಆಗಿ ಕನ್ವರ್ಟ್ ಮಾಡೋದು. ಇಲ್ಲಿ ರಿಯೇಜೆಂಟ್ಸ್ ನೋಡ್ರಿ, ಫಸ್ಟ್ aldehydes and ketones are treated with hydrazine. ಮೊದಲೇದು ಏನ್ ಮಾಡ್ತಾರಪ್ಪ ಅಂತಂದ್ರ ಹೈಡ್ರೋಜಿನ್ ಜೊತೆ ಟ್ರೀಟ್ ಮಾಡೋದ, followed by treatment with potassium hydroxide in ethylene glycol. Ethylene glycol is an dihydric alcohol. ಇವೆರಡು ರಿಯೇಜೆಂಟ್ ಬರ್ದ aldehydes ಮತ್ತು ketones ನ ಡೈರೆಕ್ಟ್ಲಿ ಏನೇ ಬರೆದು ಬಿಡೋದು ಹೇಳ್ರಿ, ಹೈಡ್ರೋಕಾರ್ಬನ್ಸ್. ಇಲ್ಲೂ ನೆನಪಿಟ್ಕೋರಿ, ಹಿಯರ್ ಆಲ್ಸೋ ದ ಕನ್ವರ್ಷನ್ ಆಫ್ CO ಗ್ರೂಪ್ ಟು CH2 ಗ್ರೂಪ್. CO ಇದ್ದದನ್ನ ಏನ ಕನ್ವರ್ಟ್ ಮಾಡಿ ಬರೆದು ಬಿಡೋದು ಹೇಳ್ರಿ, CH2 ಗ್ರೂಪ್ ಆಗಿ ಕನ್ವರ್ಟ್ ಮಾಡಿ ಬರೆದ್ರಪ್ಪ ಅಂತಂದ್ರ ನಿಮಗೆ ಪ್ರಾಡಕ್ಟ್ ಬರ್ತದೆ. ಓಕೆ, ಮತ್ತೆ ನೋಡ್ರಿ ketones ಇಂದ ಬರೆಯೋಣ. ketone CH3 CO CH3. This is a simple example for ketone. It is called as acetone. Okay, acetone on first treatment with ಎದ್ರ ಜೊತೆ ಟ್ರೀಟ್ ಮಾಡ್ಬೇಕಂದಾರ, ಹೈಡ್ರೋಜಿನ್ ಜೊತೆ. ನಾನು ನಿಮಗೆ ಆಗ ಹೇಳ್ರಿ, ಹೈಡ್ರೋಜಿನ್ ಜೊತೆ ಟ್ರೀಟ್ ಮಾಡಿದಾಗ ಬರುವಂತ ಫಸ್ಟ್ ಪ್ರಾಡಕ್ಟ್ ಹೈಡ್ರೋಜೋನ್. ನೆಕ್ಸ್ಟ್ ಅದ್ರ ಜೊತೆ ಟ್ರೀಟ್ ಮಾಡ್ಕೊಳಕ್ ಬೇಕಾ, potassium hydroxide which is taken in ethylene glycol. Okay, ಏನ್ ಮಾಡ್ಬೇಕ್ರಿ, CO ಇದ್ದದನ್ನ CH2 ಆಗಿ ಕನ್ವರ್ಟ್ ಮಾಡ್ಬೇಡ್ರಿ. CO ಇದ್ದದನ್ನ CH2 ಅಂದ್ರೆ ಏನೇ ಬರ್ತೈತ್ರಿ, CO is written as CH2 and then CH3. So this compound is called as propane. Propane is an example for hydrocarbon. aldehyde example ತಗೊಳ್ಳೋಣ, ಒಂದು ಬೇರೆ aldehyde ತಗೊಳ್ಳೋಣ, CH3 CH2 CHO. This aldehyde is called as propanol because there are 3 carbon atoms. Propane.
and it is aldehyde, it is suffix is Al. Same illu reagents ಏನು ಯೂಸ್ ಮಾಡಿದ್ರಿ, first ka hydrazine NH2 followed by treatment with potassium hydroxide which is taken in ethylene glycol. Same ಇಲ್ಲಿ CO ಇದ್ದದನ್ನ ಏನ ಕನ್ವರ್ಟ್ ಮಾಡ್ಕೊಳಕ್ ಬೇಕ್ರಿ, CH2 plus H ಅಂದ್ರೆ ಏನಾಕತ್ರಿ CH3. ಪ್ರಾಡಕ್ಟ್ ಏನ್ ಬರ್ತೈತಿ ನೋಡ್ರಿ, CH3 CH2 ಆಲ್ರೆಡಿ ಇದೆ, CO ಇದ್ದದನ್ನ CH2 ಮಾಡ್ರಿ, ಮತ್ತೊಂದು ಹೈಡ್ರೋಜನ್ ಇದೆ ಅಂದ್ರೆ CH3. This is also what here propane, and this reaction is called as Wolff-Kishner reduction. ನೋಡ್ರಿ, in Clemenson's reduction as well as in Wolff-Kishner reduction, both aldehydes and ketones are converted into hydrocarbons, but the reagents are different. In Clemenson's reduction, we have used zinc amalgamide concentrated HCl, but in Wolff-Kishner reduction, the reagents are hydrazine and potassium hydroxide taken in ethylene glycol. Okay, now next, what is the action of Tollens reagent and Felling solution on acetaldehyde? Tollens reagent ಮತ್ತು Felling solution ದ ಆಕ್ಷನ್ ಕೇಳಿದಾರ acetaldehyde, ರೈಟ್? ಇಲ್ಲಿ ಸಿಂಪಲ್ ಆಗಿ ಗೊತ್ತಿರಲಿ acetaldehyde ಮೇಲೆ ಏನಂತ. ಸೊ ಫಸ್ಟ್ ನಮಗೆ ಗೊತ್ತು ಮಾಡೋಣ ಟಾಲನ್ಸ್ ರಿಯೇಜೆಂಟ್ ಅಂದ್ರೆ ಏನು. ಸೊ ಇದು ನಿಮಗೆ ವೈವಾ ಒಳಗೂ ಕೇಳಿರ್ತಾರ, ನೆನಪಿರಾಕ್ಬೇಕಾ. ಟಾಲನ್ಸ್ ರಿಯೇಜೆಂಟ್ ಈಸ್ ನಥಿಂಗ್ ಬಟ್ ಅಮೋನಿಕಲ್ ಸಿಲ್ವರ್ ನೈಟ್ರೇಟ್ ಸೊಲ್ಯೂಷನ್. ಅಮೋನಿಯಕಲ್ ಸಿಲ್ವರ್ ನೈಟ್ರೇಟ್ ಸೊಲ್ಯೂಷನ್, ಸಿಲ್ವರ್ ನೈಟ್ರೇಟ್ ಸೊಲ್ಯೂಷನ್ ಈಸ್ ಕಾಲ್ಡ್ ಆಸ್ ಟಾಲನ್ಸ್ ರಿಯೇಜೆಂಟ್. ಇದರ ಫಾರ್ಮುಲಾ ಏನ್ ಬರ್ತದಪ್ಪ ಅಂತಂದ್ರ AgNH3 twice plus, right? This is the formula of Tollens reagent, right? ನೆನಪಿರಲ್ರಿ, aldehydes will give positive test. Aldehydes ಏನ್ ಮಾಡ್ತಾವಪ್ಪ ಅಂದ್ರ aldehydes answer for Tollens reagent test, but ketones fail to react. They will not react with Tollens reagent, they will give negative test. ನೆನಪಿರಲ್ರಿ, Tollens reagent is a mild oxidizing agent which oxidizes aldehydes to respective carboxylic acids, and here there is a formation of silver mirror. ಅಂದ್ರೆ ಈ ಕಾಂಪ್ಲೆಕ್ಸ್ ಒಳಗಿರುವಂತ ಸಿಲ್ವರ್ ಮೆಟಲ್ ಆಗಿ ಪ್ರಿಸಿಪಿಟೇಟ್ ಆಗ್ತದೆ. ಓಕೆ, ಹೆಂಗ್ ನೋಡ್ರಿ, ಡೈರೆಕ್ಟ್ಲಿ ನಾನು ನಿಮಗೆ ಅದನ್ನ ಆನ್ಸರ್ ಬರೆದು ಬಿಡ್ತೇನೆ, ಅದು ಗೊತ್ತಿರಲ್ಲ ಅಷ್ಟ. ಅಸಿಟಾಲ್ಡಿಹೈಡ್ ಫಾರ್ಮುಲಾ ಏನ್ರಿ, CH3CHO, ರೈಟ್? ಇದನ್ನ ಎದ್ರ ಜೊತೆ ಟ್ರೀಟ್ ಮಾಡೋದಪ್ಪ ಅಂತಂದ್ರ ಟಾಲನ್ಸ್ ರಿಯೇಜೆಂಟ್. ಸೊ ಟಾಲನ್ಸ್ ರಿಯೇಜೆಂಟ್ ಅಂದ್ರೆ ಏನ್ ಹೇಳ್ರಿ, AgNH3 twice ಪ್ಲಸ್ ಹಾಕಿದಾಗ ಇಲ್ಲಿ ಏನ್ ಎಕ್ಸ್ಪೆಕ್ಟ್ ಮಾಡ್ಬೇಕು ಹೇಳ್ರಿ, ಸಿಲ್ವರ್ ಮಿರರ್. ಇಲ್ಲಿ 2 moles ತಗೊಂಡಿರ್ತೇವ, ಸಿಲ್ವರ್ ಮಿರರ್ ಪ್ರಿಸಿಪಿಟೇಟ್ ಅಂದ್ರ ಸಿಲ್ವರ್ ಮೆಟಲ್ ಗೆಟ್ಸ್ ಪ್ರಿಸಿಪಿಟೇಟ್ ಔಟ್ ಆಸ್ ಸಿಲ್ವರ್ ಮಿರರ್. ಸೊ ಸಿಲ್ವರ್ ಮಿರರ್ ಆಗ್ತೈತೆ ಅಂತ ಗೊತ್ತಿರ್ಬೇಕ, ಆರ್ ಯು ಕ್ಯಾನ್ ಗೆಟ್ ಬ್ಲಾಕ್ ಪ್ರಿಸಿಪಿಟೇಟ್. ಸೊ ಇಲ್ಲಿ ಸಿಲ್ವರ್ ಮಿರರ್ ಯಾವ್ದ್ರ ಜೊತೆ ಫಾರ್ಮೇಶನ್ ಆಗ್ತೈತಪ್ಪ ಅಂದ್ರೆ ಓನ್ಲಿ ವಿತ್ ಆಲ್ಡಿಹೈಡ್ಸ್, ರೈಟ್? ಇದನ್ನ ನಿಮಗೆ ಗೊತ್ತಿರಾಕ್ಬೇಕು. ಓಕೆ, ನೆಕ್ಸ್ಟ್ ಸೆಕೆಂಡ್ ಒನ್ ಯಾವ್ದು ಹೇಳ್ರಿ, ಫೆಲ್ಲಿಂಗ್ ಸೊಲ್ಯೂಷನ್ ಅಂತ ಹೇಳಿದ. ಫೆಲ್ಲಿಂಗ್ ಸೊಲ್ಯೂಷನ್ ಕಂಟೈನ್ 2 ಮಿಕ್ಸರ್ಸ್. ಸೊ ಫೆಲ್ಲಿಂಗ್ ಸೊಲ್ಯೂಷನ್ ಕೂಡ 2 ಬರ್ತಾವ. ಯಾವಪ್ಪ ಅಂತಂದ್ರ ಒಂದು ಫೆಲ್ಲಿಂಗ್ A ಅಂಡ್ ಫೆಲ್ಲಿಂಗ್ B. ಫೆಲ್ಲಿಂಗ್ A ಅಂದ್ರೆ ಏನಪ್ಪಾ ಅಂತಂದ್ರ aqueous copper sulfate solution, and Felling B is sodium potassium tartrate. And this mixture is commonly called as Felling solution. ಇಲ್ಲಿ ನೆನಪಿರಲ್ರಿ, aldehydes will give positive test. Okay, ketones and benzaldehyde ಅಂದ್ರ let us say aromatic aldehydes. Ketones and aromatic aldehydes will give negative test. ಇವು aldehydes ಅಷ್ಟ ಪಾಸಿಟಿವ್ ಟೆಸ್ಟ್ ಕೊಡ್ತಾವ, ಮತ್ತೆ aromatic aldehydes ketones ಏನ್ ಕೊಡ್ತಾವ ಹೇಳ್ರಿ, ನೆಗೆಟಿವ್ ಟೆಸ್ಟ್ ಅಂದ್ರೆ they won't react with Felling solution. ಇದು ನೆನಪಿರಾಕ್ಬೇಕ. ನೆನಪಿರಲ್ರಿ, ಅಸಿಟಾಲ್ಡಿಹೈಡ್ ಎಕ್ಸಾಂಪಲ್ ತಗೊಂಡಾರ. whenever acetaldehyde is treated with Felling solution ಟ್ರೀಟ್ ಮಾಡಿದಾಗ here you get copper oxide, red precipitate. ಏನ್ ಬರ್ತದಪ್ಪ ಅಂತಂದ್ರೆ ಇಲ್ಲಿ ಕಾಪರ್ ಆಕ್ಸೈಡ್ Cu2O, red colored precipitate is obtained. ಓಕೆ, ಇದು ಗೊತ್ತಿರಾಕ್ಬೇಕು, ರೈಟ್? ದಿಸ್ ಇಸ್ ದ ಆಕ್ಷನ್ ಆಫ್ Tollens reagent and Felling solution on acetaldehyde. ಇಲ್ಲಿ ಸಿಲ್ವರ್ ಮಿರರ್ ಫಾರ್ಮೇಶನ್ ಆಗ್ತದ, ಇಲ್ಲಿ ರೆಡ್ precipitate ಆಫ್ ಕಾಪರ್ ಆಕ್ಸೈಡ್.
ಯಾವ್ಯಾವ ಟೆಸ್ಟ್ ನೋಡ್ರಿ, ಟಾಲರೆನ್ಸ್ ಏಜೆಂಟ್ ಯಾವ ಪಾಸಿಟಿವ್ ಟೆಸ್ಟ್ ಕೊಡ್ತಾವ ಮತ್ತೆ ಯಾವ ನೆಗೆಟಿವ್ ಟೆಸ್ಟ್ ಕೊಡ್ತಾವ, ಫೆಲ್ಲಿಂಗ್ ಸೊಲ್ಯೂಷನ್ ಗೆ ಯಾವ ಪಾಸಿಟಿವ್ ಟೆಸ್ಟ್ ಕೊಡ್ತಾವ ಮತ್ತೆ ಯಾವ ನೆಗೆಟಿವ್ ಟೆಸ್ಟ್ ಕೊಡ್ತಾವ ಗೊತ್ತಿರತ್ತೆ. ಓಕೆ, ನೆಕ್ಸ್ಟ್ ನೋಡ್ರಿ, ಎಕ್ಸ್ಪ್ಲೈನ್ ಹ್ಯಾಲೋಫಾರ್ಮ್ ರಿಯಾಕ್ಷನ್ ವಿತ್ ಎಕ್ಸಾಂಪಲ್. ಹ್ಯಾಲೋಫಾರ್ಮ್ ರಿಯಾಕ್ಷನ್ ಕೇಳಿದಾರೆ, ಅಥವಾ ಎಕ್ಸ್ಪ್ಲೈನ್ ಆಕ್ಸಿಡೇಷನ್ ಆಫ್ ಮಿಥೈಲ್ ಕೀಟೋನ್ಸ್ ಬೈ ಹ್ಯಾಲೋಫಾರ್ಮ್ ರಿಯಾಕ್ಷನ್. ಇಲ್ಲಿ ನೋಡ್ರಿ, ಹ್ಯಾಲೋಫಾರ್ಮ್ ರಿಯಾಕ್ಷನ್ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರ ಯಾವ ಕೊಡ್ತಾವ, ದೋಸ್ ಆಲ್ಡಿಹೈಡ್ಸ್ ಅಂಡ್ ಕೀಟೋನ್ಸ್, those aldehydes and ketones which contain methyl group, directly attached to carbonyl group. ಯಾವ ಆಲ್ಡಿಹೈಡ್ಸ್ ಮತ್ತು ಕೀಟೋನ್ಸ್ ಒಳಗಡೆ ಒಂದು ಮಿಥೈಲ್ ಗ್ರೂಪ್ ಡೈರೆಕ್ಟ್ಲಿ ಕಾರ್ಬನಿಲ್ ಗ್ರೂಪ್ ಗೆ ಅಟ್ಯಾಚ್ ಇರ್ತೈತ್ರಲ್ಲ, such type of aldehydes and ketones will give haloform reaction. ಅಂತ ಆಲ್ಡಿಹೈಡ್ಸ್ ಮತ್ತು ಕೀಟೋನ್ಸ್ ಅಷ್ಟ haloform reaction ಅನ್ನ ಕೊಡ್ತಾವ. ಈ ಗ್ರೂಪ್ ಇರಾಕ್ಬೇಕು. ಈ ರಿಯಾಕ್ಷನ್ ಎದ್ರೊಳಗಡೆ ಆಗ್ತದಪ್ಪ ಅಂತಂದ್ರ, ದಿಸ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ಇನ್ ದ ಪ್ರೆಸೆನ್ಸ್ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್ ಅಂಡ್ ಹ್ಯಾಲೋಜನ್. ಓಕೆ, ಈಗ ಇವೆರಡು ರಿಯಾಕ್ಟ್ ಆಗಿ ಏನ್ ಕೊಡ್ತಾವಪ್ಪ ಅಂತಂದ್ರೆ ಸೋಡಿಯಂ ಹೈಪೋ ಹ್ಯಾಲೈಡ್, NaOX ಅಂದ್ರೆ ಏನಪ್ಪಾ ಅಂದ್ರೆ ಸೋಡಿಯಂ ಹೈಪೋ ಹ್ಯಾಲೈಟ್. ನೀವು NaOH ಪ್ಲಸ್ X2 ವರೆ ಬರಿಬಹುದು ರಿಯಾಕ್ಷನ್ ಒಳಗಡೆ, ಇಲ್ಲಾಂದ್ರೆ NaOX ಅಂತಾನು ಬರಿಬಹುದು. ಓಕೆ, ಈಗ ನೋಡ್ರಿ, ನಾ ಆಲ್ಡಿಹೈಡ್ ತಗೋತಾನ ಅಥವಾ ಫಸ್ಟ್ ಕೀಟೋನ್ ತಗೊಳ್ಳೋಣ, CH3COCH3. Okay, this is called as acetone. Now, ನೋಡ್ರಿ, ಅಸಿಟೋನ್ ಒಳಗಡೆ ಎರಡು ಮಿಥೈಲ್ ಗ್ರೂಪ್ ಡೈರೆಕ್ಟ್ಲಿ ಅಟ್ಯಾಚ್ ಅದಾವಪ್ಪ ಅಂತಂದ್ರೆ ದಿಸ್ ಕೀಟೋನ್ ವಿಲ್ ಗಿವ್ ಹ್ಯಾಲೋಫಾರ್ಮ್ ರಿಯಾಕ್ಷನ್. ಇಲ್ಲೇನ್ ಬರಿಬೇಕ್ರಿ, ಸೋಡಿಯಂ ಹೈಡ್ರಾಕ್ಸೈಡ್ ವಿತ್ ಹ್ಯಾಲೋಜನ್ ಬರೀ ಜಾಗದಾಗ ಸೋಡಿಯಂ ಹೈಪೋ ಹ್ಯಾಲೈಟ್ ಬರೀನು 3NaOX. ಎಕ್ಸ್ ಒಂದು ಎಕ್ಸಾಂಪಲ್ ಯಾವ ತಗೊಳಪ್ಪ ಅಂದ್ರೆ ಅಯೋಡಿನ್ ತಗೊಳ್ಳೋಣ. ಇದಕ್ಕ ನೋಡ್ರಿ, ಹ್ಯಾಲೋಫಾರ್ಮ್ ಅಂತಂದ್ರೆ ನಾ ಇಲ್ಲಿ ಅಯೋಡಿನ್ ತಗೊಂಡ್ರೆ ಇದು ಯಾವ ರಿಯಾಕ್ಷನ್ ಆಗ್ತದ್ರಿ, ಐಡೋಫಾರ್ಮ್ ರಿಯಾಕ್ಷನ್ ಆಗ್ತದ. ನೆನಪಿರಲ್ರಿ, ಮಿಥೈಲ್ ಗ್ರೂಪ್ ಇರ್ತೈತಲ್ಲ ಅಲ್ಲೇ ಬಾಂಡ್ ಬ್ರೇಕ್ ಆಗ್ತದ. ಸೊ ಈ ಸೈಡ್ ಬ್ರೇಕ್ ಮಾಡ್ರಿ, ಈ ಸೈಡ್ ಬ್ರೇಕ್ ಮಾಡ್ರಿ. ಇಲ್ಲಿ ಬ್ರೇಕ್ ಮಾಡಿದಾಗ CH3 ವಿಲ್ ಬಿ ಕನ್ವರ್ಟೆಡ್ ಇನ್ ಟು ಹ್ಯಾಲೋಫಾರ್ಮ್. ಹ್ಯಾಲೋಫಾರ್ಮ್ ಅನ್ನ ಹೆಂಗ್ ಬರೀತೀರಿ, CHX3 ಬರೀತೀವಲ್ಲ, ಇಲ್ಲ ನಾ ಅಯೋಡಿನ್ ತಗೊಂಡಪ್ಪ ಅಂದ್ರೆ CHI3 ಬರೀದು, ಅಂಡ್ ದಿಸ್ ಕಾಂಪೌಂಡ್ ಇಸ್ ಕಾಲ್ಡ್ ಆಸ್ ಐಡೋಫಾರ್ಮ್. ಓಕೆ, ಪ್ಲಸ್ ಅಂಡ್ ದಿಸ್ CH3CO ಗ್ರೂಪ್ ವಿಲ್ ಅಂಡರ್ಗೋ ಆಕ್ಸಿಡೇಷನ್. ಆಕ್ಸಿಡೇಷನ್ ಆಯ್ತಂದ್ರೆ ಕೀಟೋನ್ಸ್ ಆಲ್ಡಿಹೈಡ್ಸ್ ಆಕ್ಸಿಡೇಷನ್ ಆದಪ್ಪ ಅಂದ್ರೆ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಕೊಡ್ತಾವ, CH3CO. ಮುಂದೆ ಹೆಚ್ಚು ಬರೀ ಜಾಗದಾಗ ನಾವಿಲ್ಲಿ ಸೋಡಿಯಂ ಹೈಪೋ ಹ್ಯಾಲೈಡ್ ತಗೊಂಡಿದ್ದಕ್ಕೆ ಅಂದ್ ಕೂಡಲೇ ಇಲ್ಲಿ Na ಬರೀಬೇಕು. ಓಕೆ, ಪ್ಲಸ್ ಒಂದ್ Na ಹೋಯ್ತಪ್ಪ ಅಂದ್ರೆ ಉಳಿದು ಎರಡು ಸೋಡಿಯಂ, ಸೊ ಪ್ಲಸ್ 2 NaOH. ಓಕೆ, ಐಡೋಫಾರ್ಮ್ ಫಾರ್ಮೇಶನ್ ಆಯ್ತಲ್ಲ, ದಿಸ್ ರಿಯಾಕ್ಷನ್ ಇಸ್ ಕಾಲ್ಡ್ ಆಸ್ ಹ್ಯಾಲೋಫಾರ್ಮ್ ರಿಯಾಕ್ಷನ್ ಆರ್ ಯು ಕ್ಯಾನ್ ಸೇ ಐಡೋಫಾರ್ಮ್. ಈಗ ಅಸಿಟೋನ್ ಜಾಗದಾಗ ನಾ ಆಲ್ಡಿಹೈಡ್ ತಗೋತಾನ, CH3CHO, and this is called as acetaldehyde. So plus everything is as it is, 3NaOI, sodium hypoiodide. ಇಲ್ಲಿ ನೋಡ್ರಿ, ಮಿಥೈಲ್ ಗ್ರೂಪ್ ಇದ್ದಲ್ಲ ಬಾಂಡ್ ಬ್ರೇಕ್ ಆಗ್ತದ, ಅಂದ್ರೆ ಬಾಂಡ್ ಇಲ್ಲೇ ಬ್ರೇಕ್ ಆಗ್ತದ. ಈ CH3 ಇದ್ದದ ಏನ ಕನ್ವರ್ಟ್ ಆಗ್ತದ್ರಿ, ಐಡೋಫಾರ್ಮ್ CHI3 ಅಂತ ಬರ್ದ್ ಬಿಡ್ರಿ. ಪ್ಲಸ್ ಈ ಗ್ರೂಪ್ CH ಏನಾಗ್ತದ್ರಿ, ಆಕ್ಸಿಡೇಷನ್ ಆಗ್ತದ. ಬರೀ ಒಂದ ಕಾರ್ಬನ್ ಅಟಮ್ ಇತ್ತಪ್ಪ ಅಂತಂದ್ರ ಫಾರ್ಮಿಕ್ ಆಸಿಡ್ ಅಂದ್ರ ಸೋಡಿಯಂ ಫಾರ್ಮೇಟ್ ಬರಿಬೇಕ, HCONA, ಪ್ಲಸ್ ಹೊರಗಡೆ ಏನ್ ಬಂದ್ಬಿಡ್ತದ್ರಿ 2NaOH. ಓಕೆ, ನೆನಪಿರಲ್ರಿ, ಯಾವ ಆಲ್ಡಿಹೈಡ್ ಮತ್ತು ಕೀಟೋನ್ಸ್ ಒಳಗಡೆ ಒಂದ್ ಮಿಥೈಲ್ ಗ್ರೂಪ್ ಡೈರೆಕ್ಟ್ಲಿ ಕಾರ್ಬನಿಲ್ ಗ್ರೂಪ್ ಅಟ್ಯಾಚ್ ಇರ್ತಾವಲ್ಲ ಅವಷ್ಟ ಯಾವ ರಿಯಾಕ್ಷನ್ ಕೊಡ್ತಾವಪ್ಪ ಅಂತಂದ್ರ ಹ್ಯಾಲೋಫಾರ್ಮ್ ರಿಯಾಕ್ಷನ್ ಅನ್ನ ಕೊಡ್ತಾವ. ಓಕೆ, ದಿಸ್ ಕ್ವಶನ್ ಮೇ ಬಿ ಆಸ್ಕ್ಡ್ ಫಾರ್ 2 marks or 3 marks, ನೆನಪಿರಾಕ್ಬೇಕು. ನೆಕ್ಸ್ಟ್ ನೋಡ್ರಿ, ಎಕ್ಸ್ಪ್ಲೇನ್ Aldol condensation reaction with an example. This is again most important reaction, Aldol condensation. ಯಾವ Aldol condensation ಕೊಡ್ತಾವ ಅನ್ನೋದು ನಾವು ಮೊದಲು ಗೊತ್ತಾಗಬೇಕ್ರಿ. Aldol condensation reaction, those aldehydes and ketones, which contain at least one alpha hydrogen atom, undergo Aldol condensation in the presence of dilute alkali. Alkali ಅಂತಂದ್ರೆ either NaOH or KOH. ನೋಡ್ರಿ, ಯಾವ ಆಲ್ಡಿಹೈಡ್ಸ್ ಮತ್ತು ಕೀಟೋನ್ಸ್ ಕೊಡ್ತಾವ ನೋಡ್ರಿ Aldol ಕಂಡೆನ್ಸೇಷನ್ ಅನ್ನ,
ಯಾವ ಆಲ್ಡಿಹೈಡ್ ಮತ್ತು ಕೀಟೋನ್ಸ್ ಒಳಗಡೆ ಅಟ್ ಲೀಸ್ಟ್ 1 ಆಲ್ಫಾ ಹೈಡ್ರೋಜನ್ ಆಟಮ್ ಇರಾಕಬೇಕು. ಹ್ಯಾಲೋಫಾರ್ಮ್ ರಿಯಾಕ್ಷನ್ ಒಳಗಡೆ ಏನಿರಬೇಕಾಗಿತ್ರಿ, ಒಂದು ಮಿಥಾಲ್ ಗ್ರೂಪ್ ಡೈರೆಕ್ಟ್ಲಿ ಕೀಟೋ ಅಂದ್ರೆ ಕಾರ್ಬನ್ ಗ್ರೂಪ್ ಅಟ್ಯಾಚ್ ಇರಬೇಕಾಗಿತ್ತು. ಅಲ್ಡಾಲ್ ಕಂಡೆನ್ಸೇಷನ್ ಬರಬೇಕಾಗಿತ್ತಪ್ಪ ಅಂತಂದ್ರ ಆ ಆಲ್ಡಿಹೈಡ್ ಮತ್ತು ಕೀಟೋನ್ಸ್ ಒಳಗಡೆ ಒಂದರೆ ಆಲ್ಫಾ ಹೈಡ್ರೋಜನ್ ಆಟಮ್ ಇರಾಕಬೇಕು. ಇನ್ನು ಯಾವ್ದು ಆಲ್ಫಾ ಹೈಡ್ರೋಜನ್ ಆಟಮ್ ಅಂತ ಮೊದಲು ಡಿಸ್ಕಷನ್ ಮಾಡೋಣ. ನಾ ಮೊದಲು ಆಲ್ಡಿಹೈಡ್ ಬರೀತೇನೆ ನೋಡ್ರಿ, CH3CHO. ನೌ ವಿತ್ ರೆಸ್ಪೆಕ್ಟ್ ಟು ಫಂಕ್ಷನಲ್ ಗ್ರೂಪ್, ಇದೇನ್ ಹೇಳ್ರಿ, ಫಂಕ್ಷನಲ್ ಗ್ರೂಪ್ ಆಫ್ ಆಲ್ಡಿಹೈಡ್. ವಿತ್ ರೆಸ್ಪೆಕ್ಟ್ ಟು ಫಂಕ್ಷನ್ ಗ್ರೂಪ್, ನೆಕ್ಸ್ಟ್ ಕಾರ್ಬನ್ ಆಟಮ್ ಇಸ್ ಆಲ್ವೇಸ್ ಕಾಲ್ಡ್ ಆಸ್ ಆಲ್ಫಾ ಕಾರ್ಬನ್ ಆಟಮ್. ಫಂಕ್ಷನ್ ಗ್ರೂಪ್ ಅಟ್ಯಾಚ್ ಆಗಿರುವಂತ ಕಾರ್ಬನ್ ಆಟಮ್ ಏನಂತ ಕರೀತಾರೆ, ಅಲ್ಫಾ ಅಂತ ಕರೀತಾರೆ. ಅಲ್ಫಾದ ನೆಕ್ಸ್ಟ್ ಇರುವಂತವೆಲ್ಲ ಯಾವ ಹೇಳ್ರಿ, ಬೀಟಾ, ಗಾಮಾ, ಡೆಲ್ಟಾ ಅಂತ ಬರ್ತಾವ ನೋಡ್ರಿ. ಒಂದ ಸೈಡ್ ಇದಿರ್ಬೇಕು, ಅದರ ಇದು ರೈಟ್ ಸೈಡ್ ಇರಬಹುದು. ಯಾವಾಗ್ಲೂ ಫಂಕ್ಷನ್ ಗ್ರೂಪ್ ಅದ ನೆಕ್ಸ್ಟ್ ಇರುವಂತ ಕಾರ್ಬನ್ ಆಟಮ್ ಯಾವಾಗ್ಲೂ ಅಲ್ಫಾ ಕಾರ್ಬನ್ ಆಟಮ್. ಅಂಡ್ ದ ಹೈಡ್ರೋಜನ್ಸ್ ಅಟ್ಯಾಚ್ಡ್ ಟು ದಟ್ ಅಲ್ಫಾ ಕಾರ್ಬನ್ ಆಟಮ್ ಆರ್ ಕಾಲ್ಡ್ ಆಸ್ ಅಲ್ಫಾ ಹೈಡ್ರೋಜನ್ಸ್. ಅಲ್ಫಾ ಕಾರ್ಬನ್ ಆಟಮ್ ಅಟ್ಯಾಚ್ ಆಗಿರುವಂತ ಹೈಡ್ರೋಜನ್ಸ್ ಏನಂತ ಕರಿಬೇಕು, ಅಲ್ಫಾ ಹೈಡ್ರೋಜನ್ಸ್ ಅಂತಾನೆ ಕರಿಬೇಕು. ಸೊ ದೇರ್ ಆರ್ 3 ಅಲ್ಫಾ ಹೈಡ್ರೋಜನ್ ಆಟಮ್ಸ್ and this will give aldol condensation. ಇನ್ನು ಮತ್ತೊಂದು ಬರೀತಾನೆ ನೋಡ್ರಿ, ಕೀಟೋನ್ ಬರೀತಾನೆ. ಕೀಟೋನ್ ಇತ್ತಂದ್ರೆ ಕೀಟೋಲ್ ಅಂತ ಕರಿಬೇಕು, CH3COCH3. so here CO is the function group. with respect to function group, next carbon atom is called as alpha. ರೈಟ್ ಸೈಡ್ ಒಂದೈತಿ, ಲೆಫ್ಟ್ ಸೈಡ್ ಏನಪ್ಪಾ ಅಂತಂದ್ರ ಈ ಫಂಕ್ಷನ್ ಗ್ರೂಪ್ ಅಟ್ಯಾಚ್ ಆಗಿರುವಂತ ಕಾರ್ಬನ್ ಆಟಮ್ಸ್ ಕೆನ ರೈಟ್, ಅವು ಅಲ್ಫಾ ಅಂತ ಕರಿಬೇಕು. and the hydrogens attached to that alpha carbon atom are called as alpha hydrogens. ಸೊ ಇಲ್ಲೂ ಅಲ್ಫಾ ಹೈಡ್ರೋಜನ್ ಅಟಮ್ಸ್ ಇದಪ್ಪ ಅಂದ್ರೆ ದಿಸ್ ವಿಲ್ ಆಲ್ಸೋ ಗಿವ್ ಅಲ್ಡಾಲ್ ಕಂಡೆನ್ಸೇಷನ್. ಈ ಮತ್ತೊಂದು ಎಕ್ಸಾಂಪಲ್ ನೋಡ್ರಿ, HCHO. ಸೊ ವಿತ್ ರೆಸ್ಪೆಕ್ಟ್ ಟು ಫಂಕ್ಷನಲ್ ಗ್ರೂಪ್, ನೆಕ್ಸ್ಟ್ ಕಾರ್ಬನ್ ಆಟಮ್ ಇಸ್ ಕಾಲ್ಡ್ ಆಸ್ ಅಲ್ಫಾ ಕಾರ್ಬನ್ ಆಟಮ್ ಅಂಡ್ ದ ಹೈಡ್ರೋಜನ್ಸ್ ಅಟ್ಯಾಚ್ಡ್ ಟು ದಟ್ ಅಲ್ಫಾ ಕಾರ್ಬನ್ ಆಟಮ್ ಆರ್ ಕಾಲ್ಡ್ ಅಲ್ಫಾ ಹೈಡ್ರೋಜನ್ಸ್. ಇಲ್ಲಿ ಫಂಕ್ಷನ್ ಗ್ರೂಪ್ ನೆಕ್ಸ್ಟ್ ಅಲ್ಫಾ ಕಾರ್ಬನ್ ಆಟಮ್ ಅನ್ನ ಇಲ್ಲ, ಅಲ್ಫಾ ಕಾರ್ಬನ್ ಆಟಮ್ ಇಲ್ಲ ಅಂತಂದ್ರೆ ಇಲ್ಲಿ ಅಲ್ಫಾ ಹೈಡ್ರೋಜನ್ ಆಟಮ್ಸ್ ಇಲ್ಲ. ಅಲ್ಫಾ ಹೈಡ್ರೋಜನ್ ಆಟಮ್ಸ್ ಇಲ್ಲ ಅಂತಂದ್ರೆ ಫಾರ್ಮಾಲ್ಡಿಹೈಡ್ ಡು ನಾಟ್ ಆನ್ಸರ್ ಅಲ್ಡಾಲ್ ಕಂಡೆನ್ಸೇಷನ್. ನೋಡ್ರ ಫಂಕ್ಷನ್ ಗ್ರೂಪ್ ನೆಕ್ಸ್ಟ್ ಒಂದು ಹೈಡ್ರೋಜನ್ ಐತಿ, ಬಟ್ ಈ ಹೈಡ್ರೋಜನ್ ಅಲ್ಫಾ ಕಾರ್ಬನ್ ಆಟಮ್ ಅಟ್ಯಾಚ್ ಆಗಿಲ್ಲ, ಹಂಗಾದ್ರೆ ಇದೇನ್ ಕೊಡಂಗಿಲ್ರಿ, ಅಲ್ಡಾಲ್ ಕಂಡೆನ್ಸೇಷನ್ ಕೊಡಂಗಿಲ್ಲ. ಮತ್ತೊಂದು ಎಕ್ಸಾಂಪಲ್ ಬರೀತೇನೆ ನೋಡ್ರಿ, ಬೆನ್ಜಾಲ್ಡಿಹೈಡ್. ಸೊ ಬೆನ್ಜಾಲ್ಡಿಹೈಡ್ ಒಳಗಡೆ ದಿಸ್ ಇಸ್ ಫಂಕ್ಷನಲ್ ಗ್ರೂಪ್. ಫಂಕ್ಷನ್ ಗ್ರೂಪ್ ನೆಕ್ಸ್ಟ್ ಇರುವಂತ ಕಾರ್ಬನ್ ಆಟಮ್ ನಾವು ಅಲ್ಫಾ ಅಂತ ಕರಿಬೇಕು. ಬಟ್ ಇದು ಅರೋಮ್ಯಾಟಿಕ್ ರಿಂಗ್ ಇರೋದ್ರಿಂದ ನಾವ್ ಇಲ್ಲಿ ಅಲ್ಫಾ ಅಂತ ಕರೆಯಂಗಿಲ್ಲ, ಇವಕ್ಕೆ ಏನಂತ ಕರಿತೀವಿ, ಆರ್ಥೋ, ಮೆಟಾ, ಪ್ಯಾರಾ ಅಂತ ಕರಿತೀವಲ್ಲ. ಇಲ್ಲಿ ಅಲ್ಫಾ ಬೀಟಾ ಕಾರ್ಬನ್ ಆಟಮ್ಸ್ ಇಲ್ಲ. ಅಲ್ಫಾ ಕಾರ್ಬನ್ ಆಟಮ್ ಇಲ್ಲ ಅಂದ್ರೆ ಅಲ್ಫಾ ಹೈಡ್ರೋಜನ್ಸ್ ಇಲ್ಲ. ಅಲ್ಫಾ ಹೈಡ್ರೋಜನ್ ಆಟಮ್ ಇಲ್ಲ ಅಂದ್ರೆ ಇಟ್ ವಿಲ್ ನಾಟ್ ಆನ್ಸರ್ ಅಲ್ಡಾಲ್ ಕಂಡೆನ್ಸೇಷನ್ ರಿಯಾಕ್ಷನ್. ಹಂಗಾರ ದಿಸ್ ಟೈಪ್ ಆಫ್ ಆಲ್ಡಿಹೈಡ್ಸ್ ಅಂಡ್ ಕೀಟೋನ್ಸ್ ವಿಲ್ ಆನ್ಸರ್ ಅಲ್ಡಾಲ್ ಕಂಡೆನ್ಸೇಷನ್. ಓಕೆ, ಈಗ ನೋಡೋಣ ನಾವು ಅಲ್ಡಾಲ್ ಕಂಡೆನ್ಸೇಷನ್ ಅನ್ನ ಒಂದು ಎಕ್ಸಾಂಪಲ್ ಕೊಟ್ಟು ನಾ ಸಾಲ್ವ್ ಮಾಡ್ತಾನೆ. ಇಲ್ಲೊಂದು ಈಸಿ ಟ್ರಿಕ್ ಹೇಳ್ತಾನೆ ನಿಮಗ, how to remember aldol condensation reaction. ನೋಡಿ 2 moles ತಗೊಳಕ್ ಬೇಕಾಗ್ತದೆ. let us carry out aldol condensation reaction of acetaldehyde. ಯಾವ್ದ್ರದ್ದು ಕ್ಯಾರಿ ಔಟ್ ಮಾಡೋಣಪ್ಪ ಅಂದ್ರೆ ನಾವಿಲ್ಲಿ acetaldehyde ದ aldol condensation ಅನ್ನ ಕ್ಯಾರಿ ಔಟ್ ಮಾಡೋಣ. we have to write 2 moles, CH3CHO plus CH3CHO. and this aldol condensation is carried out in the presence of base. ಯಾವ ಬೇಸ್ ರೀ, either dilute KOH or NaOH. ಸೊ ಒಂದಾದ್ರೂ ಅಲ್ಫಾ ಹೈಡ್ರೋಜನ್ ಆಟಮ್ ಇರಬೇಕು, ರೈಟ್. ಕಾನ್ಸಂಟ್ರೇಟ್ ಮಾಡಿ ನೋಡ್ರಿ, ಇಲ್ಲಿ ನೋಡ್ರಿ, ಇದು ಫಂಕ್ಷನ್ ಗ್ರೂಪ್ ಐತಲ್ಲ, ಈ ಕಾರ್ಬನ್ ಆಟಮ್ಗೆ ನಾವು ಅಲ್ಫಾ ಹೈಡ್ರೋಜನ್ ಅಂತ, ಅಲ್ಫಾ ಕಾರ್ಬನ್ ಅಂತ ಕರಿತು. ಅಂಡ್ ದೀಸ್ 3 ಹೈಡ್ರೋಜನ್ಸ್ ಆರ್ ಕಾಲ್ಡ್ ಆಸ್ ಅಲ್ಫಾ ಹೈಡ್ರೋಜನ್ಸ್. ಇದ್ರೊಳಗಿರುವಂತ ಒಂದು ಹೈಡ್ರೋಜನ್ ತೆಗೆದ ಇಲ್ಲಿ ಕೊಡ್ಬೇಕು. ಇದ್ರಂದ ಒಂದು ಹೈಡ್ರೋಜನ್ ತೆಗೆದಿವಪ್ಪ ಅಂದ್ರೆ CH3 ಇದ್ದದ್ದು ಏನ ಕನ್ವರ್ಟ್ ಆಗ್ತದ್ರಿ, CH2 ಆಯ್ತು. ಈ ಅಲ್ಫಾ ಹೈಡ್ರೋಜನ್ ಆಟಮ್ ಅನ್ನ ಇಲ್ಲಿ ಬರೆದಿರುವಂತ ಕಾಂಪೌಂಡ್ ಒಳಗೆ ಏನು ಆಕ್ಸಿಜನ್ ಐತಲ್ಲ ಇದಕ್ಕೆ ಕೊಡ್ಬೇಕು, ಈ ಆಕ್ಸಿಜನ್ ಕೊಡ್ಬೇಕು. ಈ ಆಕ್ಸಿಜನ್ ಕೊಟ್ಟಾಗ CHO ಇದ್ದದ್ದು ಏನ ಕನ್ವರ್ಟ್ ಆಗ್ತದ್ರಿ, CHOH ಆಗ್ತದೆ. ಈ H ಇಲ್ಲಿಂದ ಬಂತ್ರಿ, ಈ ಅಲ್ಫಾ ಹೈಡ್ರೋಜನ್ ಆಟಮ್ ನಾವು ಇಲ್ಲಿ ಕೊಟ್ಟಿವ್ರಿ. ಈಗ ಈ CHOH ಗೆ ಮತ್ತೆ ಈ CH2 ಗೆ ಬಾಂಡ್ ಫಾರ್ಮೇಶನ್ ಮಾಡಿಬಿಡೋದು. ಓಕೆ, ಉಳಿಕಿದೆಲ್ಲ ಆಸ್ ಇಟ್ ಇಸ್ ಬರೆಯೋಣ. ನೋಡ್ರಿ ಇಲ್ಲಿ ಏನೈತ್ರಿ, CH3 ಇದೆ. ಫಸ್ಟ್ ಇಲ್ಲಿ ಏನ್ ಬರೆಯೋಣ್ರಿ, CH3. ಈ CH3 ಏನ್ ಅಟ್ಯಾಚ್ ಇದ್ರಿ, CHO. ಬಟ್ ಈ CH ನಾವು ಏನ ಕನ್ವರ್ಟ್ ಮಾಡಿದ್ವಿ, CHOH ಕನ್ವರ್ಟ್ ಮಾಡಿದ್ವು. ಸೊ ಅದನ್ನ ಇಲ್ಲಿ ಬರೀ ನಾವಿಲ್ಲಿ CHOH. ಈ CHOH ಗೆ ಏನ್ ಅಟ್ಯಾಚ್ ಮಾಡೋದ್ರಿ, CH2. ಸೊ ಈ CH2 ಎಲ್ಲಿಂದ ಬಂತ, ಈ CH3 ದಿಂದ ಬಂತ. ಹಂಗಾರೆ ಇದಕ್ಕೆ ಏನ್ ಅಟ್ಯಾಚ್ ಅದರಿ, ಒಂದು CHO ಗ್ರೂಪ್ ಅಟ್ಯಾಚ್ ಇದೆ. ಸೊ ಅದನ್ನ ಇಲ್ಲಿ ಬರ್ದಿ. ಓಕೆ, ನೌ ದಿಸ್ ಕಾಂಪೌಂಡ್ ಇಸ್ ಕಾಲ್ಡ್ ಆಸ್ ಅಲ್ಡಾಲ್. ಇದನ್ನ ಏನಂತ ಕರೀತಾರ ಅಂದ್ರ ಅಲ್ಡಾಲ್. ಯಾಕೆ ಇದನ್ನ ಅಲ್ಡಾಲ್ ಅಂತ ಕರೀತಾರ ಅಂದ್ರೆ ಬಿಕಾಸ್ ಇಟ್ ಹ್ಯಾಸ್ ಆಲ್ಡಿಹೈಡಿಕ್ ಫಂಕ್ಷನಲ್ ಗ್ರೂಪ್ ಆಸ್ ವೆಲ್ ಆಸ್ alcoholic function group. That's why this compound is called aldol. ಇನ್ನು ನಾವು ನೆಕ್ಸ್ಟ್ ಕಂಡೆನ್ಸೇಷನ್ ಮಾಡಬೇಕು. ಕಂಡೆನ್ಸೇಷನ್ ಅಂತಂದ್ರ ಹೀಟ್ ಮಾಡೋದು. ಹೀಟ್ ಮಾಡಿದಾಗ ವಾಟರ್ ಎಲಿಮಿನೇಷನ್ ಆಗ್ತದೆ ಇಲ್ಲಿ.
ವಾಟರ್ ಇಲ್ಲಿಂದ ಎಲಿಮಿನೇಷನ್ ಆಗ್ತದೆ ನೋಡ್ರಿ. OH ಫ್ರಮ್ ದಿಸ್ ಕಾರ್ಬನ್ ಆಟಮ್, ಅಗೇನ್ ಹೈಡ್ರೋಜನ್ ಫ್ರಮ್ ಆಲ್ಫಾ ಕಾರ್ಬನ್ ಆಟಮ್. ಯಾಕಂದ್ರೆ ಇಲ್ಲಿ ಫಂಕ್ಷನ್ ಗ್ರೂಪ್ ಐತೆ ಅಂದ್ರೆ ಇದು ಆಲ್ಫಾ ಕಾರ್ಬನ್, ಇದ್ರೊಳಗೆ ಇದು ಒಂದು ಹೈಡ್ರೋಜನ್. ಈ OH ಮತ್ತೆ ಈ ಹೈಡ್ರೋಜನ್ ಕಂಬೈನ್ ಆಗಿ H2 ಹೋಯ್ತಂದ್ರ ಈ ಕಾರ್ಬನ್ಗೆ ಡಬಲ್ ಬಾಂಡ್ ಕ್ರಿಯೇಟ್ ಆಗ್ತದೆ. ಹಂಗಾರ ಪ್ರಾಡಕ್ಟ್ ಏನ್ ಬರ್ತದೆ ನೋಡ್ರಿ, ಇದು CH3 ಆಸ್ ಇಟ್ ಇಸ್ ಬರೀದು, ಆಮೇಲೆ ಇದು CH ಉಳಿತ, ಇಲ್ಲಿ ಸಿಂಗಲ್ ಬಾಂಡ್ ಇದೆ, ಇದೊಂದು ಬಾಂಡ್ ಅಂತಂದ್ರೆ ಸೊ ಹಿಯರ್ ಫಾರ್ಮೇಶನ್ ಆಫ್ ಡಬಲ್ ಬಾಂಡ್. ಇಲ್ಲಿ ಒಂದು H ತೆಗೆದ್ವಿ ಅಂದ್ರೆ CH, ಮುಂದೆ ಏನ್ ಅಟ್ಯಾಚ್ ಮಾಡಿದ್ರಿ CH. ಅಂಡ್ ದಿಸ್ ಕಾಂಪೌಂಡ್ ಇಸ್ ಕಾಲ್ಡ್ ಆಸ್, ಇದು ಫಂಕ್ಷನ್ ಗ್ರೂಪ್ ಅಂದ್ರೆ ಇದ್ಯಾವ್ದ್ರಿ ಅಲ್ಫಾ, ಇದ್ಯಾವ್ದ್ರಿ ಬೀಟಾ. ದಿಸ್ ಕಾಂಪೌಂಡ್ ಇಸ್ ಕಾಲ್ಡ್ ಆಸ್ ಅಲ್ಫಾ ಬೀಟಾ ಅನ್ಸ್ಯಾಚುರೇಟೆಡ್, alpha beta unsaturated aldehyde, or you can say 2-butenol. The name of this compound is 2-butenol, and this reaction is called as aldol condensation reaction. ನೋಡ್ರಿ ನಾನು ಮತ್ತೊಮ್ಮೆ ರಿಪೀಟ್ ಮಾಡ್ತಾನೆ. ಅಸಿಟ್ ಆಲ್ಡಿಹೈಡ್ ಅನ್ನ ಜಾಸ್ತಿ ಸಲ ಕೇಳ್ತಾರ, ಅಥವಾ ಯಾವ್ದು ಆಲ್ಡಿಹೈಡ್ ಕೊಟ್ಟಿರ್ತಾರ ಅದನ್ನ ಬರ್ಕೊಳಕ್ಬೇಕು. ಯು ಹ್ಯಾವ್ ಟು ರೈಟ್ 2 moles. 2 moles ಏನ್ ಬರ್ದಿರ್ತಿರಲ್ಲ, ರೈಟ್ ಸೈಡ್ ಇರುವಂತ ಕಾಂಪೌಂಡ್ ಒಳಗಡೆ ಅಲ್ಫಾ ಕಾರ್ಬನ್ ಆಟಮ್ ಒಳಗಿಂದ ಒಂದು ಹೈಡ್ರೋಜನ್ ತೆಗೆಯುದು. ಒಂದು ಹೈಡ್ರೋಜನ್ ತೆಗೆದಾಗ ಏನಾತ್ರಿ ಇಲ್ಲಿ CH2 ಆಯ್ತು. ಆ ಹೈಡ್ರೋಜನ್ ಅನ್ನ ಈ ಕಾಂಪೌಂಡ್ ಒಳಗಿರುವಂತ ಆಕ್ಸಿಜನ್ ಕೊಡುದ, ಅಂದ್ರೆ O ಇದ್ದದ ಏನಾತ್ರಿ OH ಆಯ್ತು. ಇವೆರಡಕ್ಕೂ ಬಾಂಡ್ ಫಾರ್ಮೇಶನ್ ಮಾಡೋದು. ಬಾಂಡ್ ಫಾರ್ಮೇಶನ್ ಮಾಡಿ ಇದ್ದದ ಎಲ್ಲಾನು ಬರೀದ, ಎಲ್ಲಾನು ಏನ್ ಬರ್ದ್ರಿ CH3 CH OH CH2 CHO, CH3 CH OH CH2 CHO, and this compound is called as aldol. This is called as aldol because it contains both aldehyde group as well as alcoholic group. ನೆಕ್ಸ್ಟ್ ಇದನ್ನ ಕಂಡೆನ್ಸೇಷನ್ ಮಾಡೋದು. ಕಂಡೆನ್ಸೇಷನ್ ಮಾಡಿದಾಗ ಏನಾಗ್ತೈತ್ರಿ, ದೇರ್ ಇಸ್ ಅ ಫಾರ್ಮೇಶನ್ ಆಫ್ ಡಬಲ್ ಬಾಂಡ್ ಬಿಟ್ವೀನ್ ಆಲ್ಫಾ ಅಂಡ್ ಬೀಟಾ ಕಾರ್ಬನ್ ಆಟಮ್, ಅಂಡ್ ದಟ್ ಕಾಂಪೌಂಡ್ ಇಸ್ ಕಾಲ್ಡ್ ಆಸ್ 2-butenol, and this reaction is called as aldol condensation, and this compound is commonly known as crotonaldehyde. This compound is commonly called as crotonaldehyde, and its IUPAC name is 2-butenol. Okay, now let us go to next question. Explain Cannizzaro's reaction with an example. Cannizzaro's reaction ಕೇಳಿದಾರೆ. Cannizzaro's reaction ಇಲ್ಲಿ ಏನಾಗ್ತದಪ್ಪ ಅಂದ್ರೆ, in Cannizzaro's reaction it undergo disproportionation reaction. This undergo disproportionation reaction. Disproportionation reaction ಏನ್ ಹೇಳ್ರಿ, an element in one oxidation state undergo further oxidation and reduction. Further oxidation and reduction. Disproportionation reaction is the class of redox reaction. ಈಗ ಒಂದು ಎಲಿಮೆಂಟ್ ಆಲ್ರೆಡಿ ಒಂದು ಆಕ್ಸಿಡೇಷನ್ ಸ್ಟೇಟ್ ನಾಗ ಇರ್ತದೆ, ಅದು ಮತ್ತೆ ಹೊಳೆ ಏನಾಗ್ತದೆ ಹೇಳ್ರಿ, ಆಕ್ಸಿಡೇಷನ್ ಆಗ್ತದೆ, ರಿಡಕ್ಷನ್ ಆಗ್ತದೆ. ಅಂಡ್ ದಿಸ್ ರಿಯಾಕ್ಷನ್ ಈಸ್ ಕ್ಯಾರಿಡ್ ಔಟ್ ಇನ್ ದ ಪ್ರೆಸೆನ್ಸ್ ಆಫ್ ಕಾನ್ಸಂಟ್ರೇಟೆಡ್ ಅಲ್ಕಲಿ, ಐದರ್ ಕಾನ್ಸಂಟ್ರೇಟೆಡ್ KOH ಆರ್ ಕಾನ್ಸಂಟ್ರೇಟೆಡ್ NaOH. ಯಾವ ಆಲ್ಡಿಹೈಡ್ಸ್ ಮತ್ತು ಯಾವ ಕೀಟೋನ್ಸ್ ಕೆನಿಜರೋಸ್ ರಿಯಾಕ್ಷನ್ ಕೊಡ್ತಾವ ನಮಗ್ ಗೊತ್ತಿರಾಕ್ಬೇಕು. ಯಾವಪ್ಪ ಅಂತಂದ್ರ those aldehydes and ketones, those aldehydes and ketones which do not contain alpha hydrogen atom, which do not contain alpha hydrogen atom. ಅದರೊಳಗಡೆ ಏನಿರಬಾರ್ದು ಹೇಳ್ರಿ, alpha hydrogen atom ಇರಬಾರ್ದು. Such type of aldehydes and ketones undergo disproportionation reaction in the presence of concentrated alkali. ಕಾನ್ಸಂಟ್ರೇಟ್ KOH ಅಂತ ಕೊಡಬಹುದು, ಅಥವಾ 50% ಅಥವಾ 40% KOH ಇಲ್ಲ NaOH ಕೊಟ್ಟಿರ್ತಾರ. ಇಲ್ಲಿ ಏನಾಗ್ತದಪ್ಪ ಅಂತಂದ್ರ ಒಂದ್ ಆಲ್ಡಿಹೈಡ್ ಇದ್ದದ ಆಕ್ಸಿಡೇಷನ್ ಆಗ್ತದ, COO ಗ್ರೂಪ್ ಆಗಿ ಕನ್ವರ್ಟ್ ಆಗ್ತದ. ಒಂದ್ ಆಲ್ಡಿಹೈಡ್ ಗ್ರೂಪ್ ಇದ್ದದ ಏನ ಕನ್ವರ್ಟ್ ಆಗ್ತದಪ್ಪ ಅಂತಂದ್ರ ಆಲ್ಕೋಹಾಲಿಕ್ ಗ್ರೂಪ್ ಆಗಿ ಕನ್ವರ್ಟ್ ಆಗ್ತದ, CH2OH ಗ್ರೂಪ್. ಆಲ್ಕೋಹಾಲ್ ಈಸ್ ದ ರಿಡಕ್ಷನ್ ಪ್ರಾಡಕ್ಟ್, ಕಾರ್ಬಾಕ್ಸಿಲಿಕ್ ಆಸಿಡ್ ಈಸ್ ದ ಆಕ್ಸಿಡೇಷನ್ ಪ್ರಾಡಕ್ಟ್. ಓಕೆ, ಈಗ ನಾ ಬರೀತೇನೆ ನೋಡ್ರಿ. ಯಾವ್ಯಾವ ಆಲ್ಡಿಹೈಡ್ ತಗೋಬೇಕಪ್ಪ ಅಂದ್ರ, ಒಂದು ಫಾರ್ಮಾಲ್ಡಿಹೈಡ್ ಒಳಗಡೆ ಅಲ್ಫಾ ಹೈಡ್ರೋಜನ್ ಆಟಮ್ ಇಲ್ಲ. ಮತ್ತೊಂದ್ರಿ ಬೆನ್ಸಾಲ್ಡಿಹೈಡ್, ಇದ್ರೊಳಗಡೆನು ಅಲ್ಫಾ ಹೈಡ್ರೋಜನ್ ಆಟಮ್ಸ್ ಇಲ್ಲ. ಓಕೆ, ಈಗ ನಾ ಫಾರ್ಮಾಲ್ಡಿಹೈಡ್ ಬರೀತೇನೆ ನೋಡ್ರಿ. HCHO ಪ್ಲಸ್ HCHO, ಇಲ್ಲೂ ಎರಡು ಮೂಲ್ ಬರೆಯಬೇಕ್ರೆ. ಬೋತ್ ಅಂಡರ್ಗೋ ಕೆನಿಜರೋಸ್ ರಿಯಾಕ್ಷನ್ ಇನ್ ದ ಪ್ರೆಸೆನ್ಸ್ ಆಫ್ ಕಾನ್ಸಂಟ್ರೇಟೆಡ್ ಅಲ್ಕಲಿ. ಯಾವ ತಗೊಳಕ್ ಬೇಕ್ರಿ, ಕಾನ್ಸಂಟ್ರೇಟೆಡ್ KOH ಆರ್ NaOH. ಏನ್ ಮಾಡ್ಬೇಕಂತ ಹೇಳಿ, ಒಂದ್ ಕಾಂಪೌಂಡ್ ಒಂದು CHO ಇದ್ದದನ್ನ COO ಆಗಿ ಕನ್ವರ್ಟ್ ಮಾಡೋದ, ಒಂದು CHO ಇದ್ದದನ್ನ CH2OH ಆಗಿ ಕನ್ವರ್ಟ್ ಮಾಡೋದ. ಸೊ ಇದನ್ನ ನೋಡ್ರಿ, CHO ಇದ್ದದನ್ನ COO ಆಗಿ ಕನ್ವರ್ಟ್ ಮಾಡೋಣ. COO ನೋಡ್ರಿ, ಕಾನ್ಸಂಟ್ರೇಟೆಡ್ KOH ಯೂಸ್ ಮಾಡಿದಾಗ ಇಲ್ಲಿ K ಅಂತ ಬರೆಯಬೇಕ. ದಿಸ್ ಕಾಂಪೌಂಡ್ ಇಸ್ ಕಾಲ್ಡ್ ಆಸ್ ಪೊಟ್ಯಾಷಿಯಂ ಫಾರ್ಮೇಟ್. ದಿಸ್ ಕಾಂಪೌಂಡ್ ಇಸ್ ಕಾಲ್ಡ್ ಪೊಟ್ಯಾಷಿಯಂ ಫಾರ್ಮೇಟ್. ಪ್ಲಸ್ ಈ CHO ನ ಏನ ಕನ್ವರ್ಟ್ ಮಾಡೋದು ಹೇಳ್ರಿ, CH2OH. ಇದು CH2OH, ಇದೊಂದು H ಅಂದ್ರೆ ಏನ ಕನ್ವರ್ಟ್ ಆಗ್ತೈತ್ರಿ, CH3
CH3OH, and this compound is called methanol. ನೋಡ್ರಿ ಆಲ್ರೆಡಿ ಕಾರ್ಬನ್ ಒಂದು ಆಕ್ಸಿಡೇಷನ್ ಸ್ಟೇಟ್ ನಾಗ ಐತಿ. ಅದ ಏನಾಗತ್ತೈತ್ರಿ, ಒಮ್ಮೆ ಆಕ್ಸಿಡೇಷನ್ ಆಗತ್ತದ, ಮತ್ತೊಮ್ಮೆ ಏನಾಗತ್ತದ್ರಿ ಇಲ್ಲಿ ರಿಡಕ್ಷನ್ ಆಗತ್ತದ. and this reaction is called as disproportionation reaction, popularly known as Cannizzaro reaction. ಇನ್ನ ಬೆಂಜಾಲ್ಡಿಹೈಡ್ ತಗೊಂಡ್ ನೋಡೋಣ. C6H5CHO, ಇದು ಯಾವ್ದಾತ್ರಿ, ಫಾರ್ಮಾಲ್ಡಿಹೈಡ್ ಆಯ್ತು. This is formaldehyde. Now let us take benzaldehyde, C6H5CHO, and this is called as benzaldehyde. So these two undergo Cannizzaro's reaction in the presence of concentrated alkali. ಏನ್ ಮಾಡ್ಬೇಕಂತ ಹೇಳಿನ್ರಿ, ಒಂದು CHO ಇದ್ದದನ್ನ COI ಕನ್ವರ್ಟ್ ಮಾಡ್ರಿ. C6H5CO ಮುಂದೆ ಏನ್ ಬರಬೇಕ್ರಿ, ಪೊಟ್ಯಾಷಿಯಂ. Now this compound is called as potassium benzoate plus ಒಂದು CHO ಇದ್ದದನ್ನ ಕನ್ವರ್ಟ್ ಮಾಡ್ಕೊಳಕ್ ಬೇಕ್ರಿ, CH2OH. C6H5 ಆಲ್ರೆಡಿ ಇದೆ, ಆಮೇಲೆ CHO ಇದ್ದದನ್ನ ಏನಂತ ಬರೀರಿ, CH2OH, and this compound is called as benzyl alcohol. Okay, this reaction is called as Cannizzaro's reaction, and these are most important named reactions from aldehydes and ketones. If you do these reactions, you will definitely cover aldehyde ketones chapter. About carboxylic acids we will discuss in the next video. ಇವೆಲ್ಲನೂ ಪ್ರಾಕ್ಟೀಸ್ ಮಾಡ್ರಿ, ಮತ್ತೆ ಇಷ್ಟ ಪ್ರಾಕ್ಟೀಸ್ ಮಾಡಿದ್ರು I assure you that you will get more than 10 marks. Okay, and for more such videos please subscribe to my channel and support. Thank you.